तीर्थमतुलं भजे तापत्रयापहम् तपो विद्या विरक्त्यादि सद्गुणौघाकरानहम् वादिराजगुरून् वन्दे हयग्रीवपदाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिव्राट् चक्रवर्तिनम् श्रीगुरुभ्यो नमः। ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣೆಂಬೆ ಪಕ್ಷಿವಾಹನ್ನಾಗೆರಗೂಬೆ ಅನುದೀನ ರಕ್ಷಿಸಲಿ ನಮ್ಮ ವಧುವರರ. ರನ್ನಾದ ಮೊಲೆಗಟ್ಟು ಚಿನ್ನಾದ ಆಭರಣಗಳ ಚನ್ನೇ ಮಹಾಲಕ್ಷ್ಮಿ ಧರಿಸಿದಾಳಾದೇವಿ ತನ್ನ ಮನ್ನೆಯ ವಧುವರರ ಸಲಹಾಲಿ. ಕ್ಷೀರ ಸಮುದ್ರದಲ್ಲಿ ಅವತಾರ ಮಾಡಿದ ಮಹಾಲಕ್ಷ್ಮಿಯ ಸಮಗ್ರವಾದ ಒಂದು ರೂಪವನ್ನ ವಿಸ್ತಾರವಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಇಷ್ಟು ವಿಸ್ತಾರವಾದ ವರ್ಣನೆಗಳು ಪುರಾಣಗಳಲ್ಲಿ ಅಲ್ಲಲ್ಲಿ ಇದೆ. ಕೆಲವು ಕಡೆ ಸ್ವಲ್ಪ ಭಾಗ ಇದೆ, ಕೆಲವು ಕಡೆ ಸ್ವಲ್ಪ ಭಾಗ ಇದೆ. ಅದೆಲ್ಲವನ್ನು ಕೂಡ ಸಂಗ್ರಹ ಮಾಡಿ ಸರಳವಾದ ಕನ್ನಡದಲ್ಲಿ ಅದು ಯಾಕೆ ವರ್ಣನೆ ಮಾಡಬೇಕು ಅನ್ನುವ ಮೌಲ್ಯದ ಜೊತೆಗೆ ವಾದಿರಾಜರು ವರ್ಣನೆ ಮಾಡಿದ್ದಾರೆ. ಹಿಂದಿನ ಪದ್ಯಗಳಲ್ಲಿ ಲಕ್ಷ್ಮೀದೇವಿಯ ಶಬ್ದ ಮಾಡುವ ಆಭರಣಗಳ ಬಗ್ಗೆ ವರ್ಣನೆಯನ್ನು ಮಾಡಿದರು. ಇನ್ನು ಅವಳ ಎದೆಯಲ್ಲಿರುವ ಆಭರಣಗಳ ಬಗ್ಗೆ ಇಲ್ಲಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಮೊದಲು ಒಂದು ಚಿಂತನೆಯನ್ನು ಇಲ್ಲಿ ಮಾಡಬೇಕು. ಗುರುರಾಜರು ಈ ಪದ್ಯ ಮತ್ತೆ 7, 8ನೇ ಪದ್ಯಗಳಲ್ಲಿ ರನ್ನದ ಮೊಲೆಗಟ್ಟು ಅಂತ ಎದೆಯಲ್ಲಿ ಹಾಕಿಕೊಳ್ಳುವ ಕುಪ್ಪಸ, ಮುಂದಿನ ಪದ್ಯದಲ್ಲಿ ಕುಂಭಕುಜದ ಮೇಲೆ ಇಂಬಿಟ್ಟ ಹಾರಗಳು ಅಂತ ಆ ಎದೆಯ ಮೇಲೆ ಅವಳ ಸ್ತನಗಳ ಮೇಲೆ ಇಟ್ಟ ಹಾರಗಳ ಬಗ್ಗೆ ವರ್ಣನೆ ಮಾಡ್ತಾ ಇದ್ದಾರೆ. ವಾದಿರಾಜರು ಸ್ವಯಂ ಸನ್ಯಾಸಿಗಳು. ಇವರು ಈ ಎದೆಯಲ್ಲಿರುವಂತಹ ಆಭರಣಗಳನ್ನೆಲ್ಲ ವರ್ಣನೆ ಮಾಡುವುದರ ಉದ್ದೇಶ ಏನು ಅಂತ ಪ್ರಶ್ನೆ ಮಾಡಿಕೊಳ್ಳಬೇಕಷ್ಟೇ, ಪ್ರಶ್ನೆ ಏನಿಲ್ಲ ಅಲ್ಲಿ. ಅದಕ್ಕೆ ಉತ್ತರವನ್ನ ಬೇರೆ ಕಡೆ ಅವರೇ ಹೇಳಿದ್ದಾರೆ. ಜಗದಂಬೆ ಅಂತ ಮುಂದೆ ವಿಶೇಷಣವನ್ನು ಕೊಟ್ಟೇ ವರ್ಣನೆ ಮಾಡ್ತಾರೆ. ಜಗನ್ಮಾತೆಯ ಸ್ತನಗಳು ಅನಂತ ಮಕ್ಕಳಿಗೆ ಪೋಷಕ ಸ್ಥಾನದಲ್ಲಿ ಇದೆ. ರುಕ್ಮಿಣೀಶ ವಿಜಯ ಅಂತ ಇವರದ್ದೇ ಒಂದು ಗ್ರಂಥ. ಅದರಲ್ಲಿ ಹೇಳ್ತಾರೆ, ಪುಷ್ಣಾತು ವಿಶ್ವಜನನಿ ಕುಚಮಂಡಲಂನಃ ಅಂತ. ಜಗನ್ಮಾತೆಯ ಸ್ತನಗಳನ್ನ ವರ್ಣನೆ ಮಾಡಿದ್ರೆ ಮಕ್ಕಳಿಗೆ ಒಳ್ಳೆಯ ಪೋಷಕಾಂಶ ಪುಷ್ಟಿ ಸಿಗುತ್ತಂತೆ. ಆದ್ರಿಂದ ಒಂದು ಇಲ್ಲಿ ನಾವು ಆಲೋಚನೆ ಮಾಡಬೇಕು, ನಾವು ಲಕ್ಷ್ಮೀನಾರಾಯಣರ ಮುಂದೆ ಮಕ್ಕಳಾಗಬೇಕು. ನಾವು ದೊಡ್ಡವರಾಗಿ ಪ್ರೌಢ ವಯಸ್ಸಿನ ಕಾಮಕ್ರೋಧಗಳ ಹಿನ್ನೆಲೆಯಲ್ಲಿ ನೋಡಬಾರದು. ಇದನ್ನ ಸಣ್ಣ ಮಕ್ಕಳಾಗಿ ನೋಡಬೇಕು. ಮಕ್ಕಳಾಗಿ ನೋಡಿದಾಗ ಅವಳು ತಾಯಿಯಾಗಿ ನಿಲ್ತಾಳೆ. ಆ ತಾಯಿಯ, ಜಗನ್ಮಾತೆಯಾದ ತಾಯಿ ಜಗತ್ತಿಗೆ ಸ್ತನ್ಯಪಾನವನ್ನ ಮಾಡಿಸಿ ರಕ್ಷಣೆ ಮಾಡುವ ಹೊಣೆಗಾರಿಕೆಯನ್ನು ಹೊತ್ತುಕೊಂಡಿದ್ದಾಳೆ. ಈ ಅಭಿಪ್ರಾಯವನ್ನು ಹೊತ್ತುಕೊಂಡು ಮುಂದೆ ವಾದಿರಾಜರು ಹೇಳ್ತಾರೆ, ನಾನು ಲಕ್ಷ್ಮೀಕಾಂತನ ಕಂದ ಅಂತ. ಭಗವಂತನ ಮಗ ನಾನು. ನನ್ನ ತಾಯಿ ಜಗನ್ಮಾತೆಯಾದ ಲಕ್ಷ್ಮೀದೇವಿ, ತಂದೆ ನಾರಾಯಣ. ಹಾಗಾಗಿ ಜಗತ್ತಿಗೆ ಪೋಷಕವಾದ ತಾಯಿಯ ಪ್ರತಿಯೊಂದು ಆಭರಣಗಳು ಕೂಡ ಮಕ್ಕಳಿಗೆ ಒಂದೊಂದು ಆದರ್ಶಗಳನ್ನು ಹೇಳುತ್ತೆ. ಹಾಗಾಗಿ ಜಗನ್ಮಾತೆಯಾದ ಲಕ್ಷ್ಮೀದೇವಿಯ ಸ್ಥಾನ ಭೂಲೋಕ, ಭೂದೇವಿಯ ಸನ್ನಿಧಾನ ಇದೆ. ಅವಳ ತೊಡೆಯ ಮೇಲೆ ಓಡಾಡುವ ಮಕ್ಕಳು ನಾವೆಲ್ಲ. ಆದ್ರಿಂದ ಜಗನ್ಮಾತೆಯಾದ ಲಕ್ಷ್ಮೀದೇವಿಯ ತೊಡೆ ಮೇಲೆ ಮಲಗಿದ ಮಕ್ಕಳು ನಾವು ಅನ್ನುವ
ಒಂದು ಮುಗ್ಧ ಭಾವನೆಯಿಂದ, ಭಕ್ತಿ ಪ್ರೇಮಗಳಿಂದ ಈ ಚಿಂತನೆಗಳನ್ನ ಮಾಡಬೇಕು. ಅಗ್ನಿರ್ವೈ ಸಕಲಾ ದೇವಾಹ ಸುವರ್ಣಂಚ ತದಾತ್ಮಕಂ ಅಂತ ಇದೆ. ಎಲ್ಲಾ ದೇವತೆಗಳು ಸನ್ನಿಹಿತರಾಗಿರುವಂತಹ ಆಭರಣ ಚಿನ್ನ ಅಂತ ಕರೆಸಿಕೊಂಡಿದೆ. ಇನ್ನ ರನ್ನ ಅನ್ನೋದು ಅಂದ್ರೆ ಏನು? ಜಾತೋ ಜಾತೋ ಯತ್ ಉತ್ಕೃಷ್ಟಂ ತತ್ ರತ್ನಂ ಇಹ ಉಚ್ಯತೆ ಅಂತ. ಪ್ರತಿಯೊಂದು ವಸ್ತುಗಳಲ್ಲಿ ತುಂಬಾ ಮೌಲ್ಯಭರಿತವಾದ ವಸ್ತು ಇದು ಅಂತ ಯಾವುದನ್ನ ಕರಿತೇವೆ ಅದನ್ನ ರತ್ನ ಅಂತ ಕರಿತೇವೆ. ರತ್ನ ಅಂತ ಒಂದು ಪ್ರತ್ಯೇಕವಾದ ರಾ ಮೆಟೀರಿಯಲ್ ಇಲ್ಲ. ಈಗ ಚಿನ್ನ ಅನ್ಲಿಕ್ಕೆ ಅದಕ್ಕೆ ಒಂದು ಚಿನ್ನ, ಬೆಳ್ಳಿ, ಕಬ್ಬಿಣ ಅಂತ ವಿಭಾಗ ಇದೆ. ರತ್ನಕ್ಕೆ ಆಗಬೇಕಾದ್ರೆ ಆ ತರದ ವ್ಯವಸ್ಥೆ ಇಲ್ಲ. ಹುಟ್ಟಿದ ಪದಾರ್ಥಗಳಲ್ಲಿ ತುಂಬಾ ಆಕರ್ಷಕವಾದ ಮೌಲ್ಯ ಯಾವುದರಲ್ಲಿದೆ ಅದನ್ನ ರತ್ನ ಅಂತ ಕರೀತಾರೆ. ಜಾತೋ ಜಾತೋ ಯತ್ ಉತ್ಕೃಷ್ಟಂ ತತ್ ರತ್ನಂ. ಹುಟ್ಟಿದ ಪದಾರ್ಥಗಳಲ್ಲಿ ಯಾವುದು ಅದ್ಭುತವಾಗಿದೆ ಅದು ರತ್ನ ಅಂತ ಕರೀತಾರೆ. ಈಗ ಭಾರತ ರತ್ನ ಪ್ರಶಸ್ತಿ, ಇವನು ಭಾರತ ರತ್ನ. ರತ್ನ ಅನ್ನೋದು ಒಂದು ಅಲ್ಲಿ ಯಾವುದೋ ಒಂದು ಮೆಟೀರಿಯಲ್ ಅಲ್ಲ. ಇವನು ಈ ಮಣ್ಣಿನಲ್ಲಿ ಅರಳಿದ ಒಂದು ಅದ್ಭುತವಾದ ಪ್ರತಿಭಾನ್ವಿತ ವ್ಯಕ್ತಿ, ಅದಕ್ಕೆ ರತ್ನ ಅಂತ ಕರೀತಾರೆ. ಮಕ್ಕಳೇ ಆಗಿರಲಿಲ್ಲ, ಒಂದು ಗಂಡು ಮಗು, ಬಹಳ ಒಳ್ಳೆಯ ಲಕ್ಷಣ ಭರಿತವಾದ ಮಗು ಮನೆಯಲ್ಲಿ ಹುಟ್ಟಿದ್ರೆ ಅದನ್ನ ಪುತ್ರ ರತ್ನ ಅಂತ ಕರೀತಾರೆ. ಹೆಣ್ಮಕ್ಕಳಿಗೂ ರತ್ನಮ್ಮ ಅಂತ ಹೆಸರಿಡುವ ಪದ್ಧತಿ ಇದೆ. ಇದೆಲ್ಲವೂ ಕೂಡ ರನ್ನ, ರತ್ನಗಳೆಲ್ಲ ಮೌಲ್ಯಭರಿತವಾದ ವಸ್ತು ಅಂತ ಇಷ್ಟೇ ಅರ್ಥ. ಚಿನ್ನ, ಬೆಳ್ಳಿ ಅಂತ ಪ್ರತ್ಯೇಕ ವಸ್ತುಗಳಂತೆ ರತ್ನ ಅನ್ನೋದು ಪ್ರತ್ಯೇಕ ವಸ್ತು ಅಲ್ಲ. ಅನರ್ಘ್ಯವಾದ ಚಿನ್ನಕ್ಕೂ ರತ್ನ ಅಂತ ಕರಿಬಹುದು, ಅನರ್ಘ್ಯವಾದ ಮುತ್ತುಗಳಿಗೂ ರತ್ನ ಅಂತ ಕರಿಬಹುದು. ರತ್ನ ಅನ್ನುವುದು ಅನರ್ಘ್ಯತೆಯ ಸಂಕೇತ. ಬಹಳ ಅದ್ಭುತವಾದ ಪಾವಿತ್ರ್ಯವನ್ನು ಹೊಂದಿದ ವಸ್ತುವಿಗೆ ರತ್ನ ಅಂತ ಕರೀತಾರೆ. ಮೊಲೆಗಟ್ಟು ಅನ್ನುವ ಶಬ್ದಕ್ಕೆ ಕುಪ್ಪಸ ಅಂತ ಅರ್ಥ. ಸ್ತ್ರೀಯರು ಧರಿಸುವ ಕುಪ್ಪಸವನ್ನ ನಮ್ಮ ಪುರಾಣ ಇತಿಹಾಸಗಳಲ್ಲಿ ಅದನ್ನ ಆಭರಣ ಅಂತ ಕನ್ಸಿಡರ್ ಮಾಡಿದ್ದಾರೆ. ಒಂದಂಶವನ್ನ ಓದುಗರು ಗಮನ ಹರಿಸಬೇಕು. ನಮ್ಮ ಭಾರತೀಯ ವಸ್ತ್ರ ಪದ್ಧತಿ ಯಾವ ರೀತಿ ಇತ್ತು? ಮಹಾಭಾರತದಲ್ಲಿ ಕೇಳ್ತೇವೆ, ಸೀತಾದೇವಿಯ ಸೀತೆಯ ಸೆರಗು, ಅದಕ್ಕೆ ಸಂಬಂಧಪಟ್ಟ ರಾವಣ ಅಪಹಾರ ಮಾಡಬೇಕಾದ್ರೆ ಅವಳ ಸೀರೆಯ ಸೆರಗು ಇಳಿಬಿದ್ದ ಜಾಗ ಇದು ಅಂತ ಅಲ್ಲಲ್ಲಿ ತೋರಿಸ್ತಾರೆ. ರಾಮಾಯಣದಲ್ಲಿ ಅದರ ಉಲ್ಲೇಖಗಳು ಇವೆ. ರಾಮಾಯಣ ಕಾಲ ಅಂದ್ರೆ 2 ಕೋಟಿ ವರ್ಷಗಳ ಹಿಂದಿನ ಕಥೆ. 24ನೆಯ ತ್ರೇತಾಯುಗದಲ್ಲಿ ರಾಮನ ಅವತಾರ ಆಗಿದ್ದು, 28ನೆಯ ತ್ರೇತಾಯುಗದಲ್ಲಿ ರಾಮನ ಅವತಾರ ಅಲ್ಲ, 24ರಲ್ಲಿ ಆಗಿದ್ದು. 2 ಕೋಟಿ ವರ್ಷಗಳ ಹಿಂದಿನ ಮಾತನ್ನ ಹೇಳ್ತಾ ಇದ್ದೇನೆ. ಸೀತಾದೇವಿ ಸೀರೆಯನ್ನೇ ಉಟ್ಕೊಳ್ತಾ ಇದ್ಲು ಅನ್ಲಿಕ್ಕೆ ರಾಮಾಯಣದಲ್ಲಿ ಮಾತುಗಳಿದೆ. ಇಂಥ ವಸ್ತ್ರಗಳನ್ನೇ ಯಾಕೆ ಉಟ್ಕೊಳ್ಬೇಕು ಅನ್ನುವ ಜಾಣತನದ ಪ್ರಶ್ನೆಗಳನ್ನ ದಡ್ಡತನದಲ್ಲಿ ಮಾಡ್ತಾ ಇರ್ತಾರೆ. ಜಾಣರು ಅಂತ ಕರೆಸಿಕೊಳ್ತಾರೆ, ದಡ್ಡರಾಗಿರ್ತಾರೆ. ಯಾಕೆ ಅಂದ್ರೆ ಇತಿಹಾಸಗಳನ್ನ ಓದಿರೋದಿಲ್ಲ. ಮಹಾಭಾರತದಲ್ಲಿ ಆ ಸೀತೆಯನ್ನ, ಈ ದ್ರೌಪದಿಯ ಸೀರೆಯನ್ನ ಸೆಳೆಬೇಕಾದ್ರೆ ಕೃಷ್ಣ ಬಂದು ಅಕ್ಷಯಾಂಬರವನ್ನ ಕೊಟ್ಟ. ಈ ನಮ್ಮ ಭಾರತದಲ್ಲಿ ಪುರುಷರಿಗೆ ಸ್ತ್ರೀಯರಿಗೆ ವಸ್ತ್ರ ಸಂಹಿತೆ ಹೇಗಿತ್ತು ಅನ್ನುವುದನ್ನ ಸ್ವಲ್ಪ ಅಧ್ಯಯನವನ್ನ ಮಾಡಿದ್ರೆ, ಪುರುಷರಿಗೆ ಸಂಬಂಧಪಟ್ಟ ವಸ್ತ್ರಗಳು ಇವತ್ತೇನೇನು ಕಚ್ಚೆ ಪಂಚೆ ಅಂತ ಕರೀತಾರೆ, ಇದು ಪುರುಷರಿಗೆ ಸಂಬಂಧಪಟ್ಟ ವಸ್ತ್ರಗಳು. ಸ್ತ್ರೀಯರಿಗೆ ಸಂಬಂಧಪಟ್ಟ ವಸ್ತ್ರಗಳು, ಹೆಣ್ಮಕ್ಕಳಾದ್ರೆ ಅವರಿಗೆ ಲಂಗ ದಾವಣಿ ಈ ತರ, ಸ್ತ್ರೀಯರಿಗೆ ಸೀರೆಯನ್ನು ಉಟ್ಟುಕೊಳ್ಳುವ ಪದ್ಧತಿ. ಕಾರಣ ಏನು ಅಂದ್ರೆ, ನಮ್ಮ ಶಾಸ್ತ್ರದಲ್ಲಿ ಹರಿದು ಜೋಡಿಸಿದ ವಸ್ತ್ರವನ್ನ ನಗ್ನತೆಗೆ ಸಂಕೇತ ಅಂತ ಕರೀತಾರೆ. ಈ ಬ್ರಿಟಿಷರ ಪದ್ಧತಿಯಲ್ಲಿ ಅಥವಾ ಪಾಶ್ಚಾತ್ಯ ಸಂಸ್ಕೃತಿಗಳಿಂದ ಹರಿದು ಹೊಲೆದ ಬಟ್ಟೆಗಳನ್ನು ಉಟ್ಟಿಕೊಳ್ಳುವ ಪದ್ಧತಿ ಬಂತು. ಈ ಪ್ಯಾಂಟನ್ನು ಹಾಕಿಕೊಳ್ಳಬೇಡಿ ಅನ್ನೋದು ಮಡಿಯ ದೃಷ್ಟಿ. ಇವರು ತುಂಬಾ ಸಂಪ್ರದಾಯವಾದಿಗಳು ಅಂತೆಲ್ಲ ನಿಂದನೆ ಮಾಡಬಾರದು.
ಹರಿದು ಜೋಡಿಸಿದ ವಸ್ತ್ರ, ಅದು ಚೂಡಿದಾರ ಆಗಿರ್ಬೋದು, ಅಥವಾ ನೈಟಿ ಆಗಿರ್ಬೋದು, ಅಥವಾ ಪ್ಯಾಂಟ್ ಆಗಿರ್ಬೋದು, ಶರ್ಟ್ ಆಗಿರ್ಬೋದು. ಹರಿದು ಜೋಡಿಸಿದ ವಸ್ತ್ರ ಅದು ಮೈಲಿಗೆ ಅಂದ್ರೆ ನಗ್ನತೆಯ ಸಂಕೇತ, ಒಂದು ರೀತಿಯಲ್ಲಿ ದಾರಿದ್ರ್ಯದ ಸಂಕೇತ ಅಂತ ಹೇಳಿದ್ದಾರೆ. ಆದ್ರಿಂದ ಹೊರಗಡೆ ಹೋಗಬೇಕಾದ್ರೆ ಹಣ ಇಲ್ಲ ಅನ್ನುವುದರ ಸೂಚನೆಗೋಸ್ಕರನೇ ಹೊರಗೆ ಹೋಗ್ತೇವೆ ಅಂತಹ ಶರ್ಟ್ಗಳನ್ನು ಹಾಕೊಂಡು, ಪ್ಯಾಂಟ್ ಹಾಕೊಂಡು. ದುಡ್ಡು ಸಂಪಾದನೆ, ದುಡ್ಡಿಲ್ಲ ದುಡ್ಡು ಬೇಕು, ಅದು ಅದರ ಸಂಕೇತ. ಆದ್ರೆ ಮನೆಗೆ ಬಂದವರು ಹರಿದನೇ ಇರುವಂತಹ ವಸ್ತ್ರಗಳನ್ನು ಉಟ್ಟಿಕೊಳ್ಬೇಕು. ಹರಿದ ಬಟ್ಟೆ ಅಂದ್ರೆ ಮಧ್ಯ ಮಧ್ಯ ತೂತಾದ ಬಟ್ಟೆ ಅಂತ ಅರ್ಥ ಅಲ್ಲ. ಹರಿದು ಜೋಡಿಸಿದ ಬಟ್ಟೆ, ಹೊಲೆದ ಬಟ್ಟೆ ಅದು ತ್ಯಾಜ್ಯವಾದ ವಸ್ತು ಅಂತ. ಕ್ಷತ್ರಿಯರಿಗೆ ಆಭರಣ ರೂಪದಲ್ಲಿ ಧರಿಸುವ ಪದ್ಧತಿ ಇತ್ತು. ಇದು ಬ್ರಾಹ್ಮಣರ ವಸ್ತ್ರ ವಿನ್ಯಾಸ ಹೇಳಿದೆ. ಒಂದೊಂದು ಜಾತಿಯವರಿಗೆ ಒಂದೊಂದು ಬಣ್ಣಗಳನ್ನು ಹೇಳಿದ್ದಾರೆ, ಒಂದೊಂದು ಕ್ರಮಗಳನ್ನು ಹೇಳಿದ್ದಾರೆ. ಕ್ಷತ್ರಿಯರಿಗಾಗಬೇಕಾದ್ರೆ ಅವರು ಧರಿಸುವ ವಸ್ತ್ರಗಳೆಲ್ಲ ಆಭರಣ ರೂಪದಲ್ಲಿ ಇರುತ್ತೆ. ಆಭರಣಕ್ಕೆ ಅದು ಹರಿದಿದ್ದು ಹೊಲಿದಿದ್ದು ಅನ್ನುವ ನಿಯಮ ಇಲ್ಲ. ನಾನು ಹೇಳಿದ ನಿಯಮ, ಹರಿದನೇ ಇರುವ ವಸ್ತ್ರವನ್ನು ಉಟ್ಟುಕೊಳ್ಳಬೇಕು ಅನ್ನುವ ನಿಯಮ ಬ್ರಾಹ್ಮಣರಿಗೆ ಪ್ರಧಾನವಾದ ನಿಯಮ. ಇನ್ನು ಉಳಿದ ಜಾತಿಯವರಿಗೆ ಅಷ್ಟೊಂದು ಪ್ರಬಲವಾಗಿ ಆ ನಿಯಮಗಳನ್ನು ಹೇಳಲಿಲ್ಲ. ಹಾಗಾಗಿ ಯಾವುದೇ ದೇವಾಲಯಗಳಲ್ಲಿ ಶರ್ಟ್ ಹಾಕೊಂಡು ಪೂಜೆ ಮಾಡುವ ಪದ್ಧತಿ ನಮ್ಮ ದಕ್ಷಿಣ ಭಾರತದ ಪ್ರಾಂತ್ಯಗಳಲ್ಲಿ ಇಲ್ಲ. ಇನ್ನು ಬದರಿ ಇಂತಹ ಕ್ಷೇತ್ರಗಳಲ್ಲಿ ಮಾಡ್ತಾರೆ. ಪುರಿ ಜಗನ್ನಾಥ ಕ್ಷೇತ್ರದಲ್ಲೂ ಮಾಡೋದಿಲ್ಲ, ಅಲ್ಲೆಲ್ಲ ಪಂಚೆ ಉಟ್ಟುಕೊಂಡೇ ಮಾಡ್ತಾರೆ. ಎಲ್ಲಿ ತುಂಬಾ ಚಳಿಯ ವಾತಾವರಣ ಇದೆ ಅಂತಹ ಭಾಗದಲ್ಲಿ ಅನಿವಾರ್ಯ ಅಂತ ಈ ಉತ್ತರ ಪ್ರದೇಶದ ಕೆಲವು ಭಾಗಗಳಲ್ಲಿ ಮಾತ್ರ ಮಾಡ್ತಾರೆ. ಈ ಹರಿದ ಬಟ್ಟೆ ಮತ್ತೆ ಜೋಡಿಸಿ ಉಟ್ಟುಕೊಳ್ಳುವುದು ಅದು ಅಷ್ಟು ಪವಿತ್ರವಾದದ್ದಲ್ಲ ಅಂತ. ಅಪವಾದವಾಗಿ ಸ್ತ್ರೀಯರು ಧರಿಸುವ ಕುಪ್ಪಸ ಅದು ಹರಿದು ಜೋಡಿಸಿ ಹೊಲೆದ ವಸ್ತ್ರ, ಅದಕ್ಕೆ ಅದನ್ನ ಆಭರಣ ಅಂತ ಕರೆದಿದ್ದಾರೆ. ಚಿನ್ನದ ಆಭರಣಗಳು ರನ್ನದ ಮೊಲೆಗಟ್ಟು ಅನ್ನೋದೇನಿದೆ ಕುಪ್ಪಸ, ಆ ಕುಪ್ಪಸದಲ್ಲಿಯೂ ಅನೇಕ ಅಲಂಕಾರಗಳನ್ನ ಮಾಡಬೇಕು, ಶೋಭಾಯಮಾನವಾಗಿರ್ಬೇಕು. ಬೋಳೆ ಬೋಳೆ ಕುಪ್ಪಸವನ್ನ ಹಾಕೊಳ್ಳಬಾರದು, ಅದರಲ್ಲಿ ಅಲಂಕಾರಗಳಿರಬೇಕು. ಅದೊಂದು ಆಭರಣ ಅಂತ ಹೇಳಿದ್ದಾರೆ ಸ್ತ್ರೀಯರ ಪಾಲಿಗೆ. ಹಾಗಾಗಿ ಹೊಲೆದ ಕುಪ್ಪಸಕ್ಕೆ ದೋಷ ಇಲ್ಲ. ಆದ್ರೆ ಅದೇ ತರ ಪುರುಷ ಒಬ್ಬ ನಾನು ಪೂಜೆ ಮಾಡಬೇಕಾದ್ರೆ ಶರ್ಟ್ ಹಾಕೊಳ್ತೇನೆ ಅಂದ್ರೆ ಅದು ಮೈಲಿಗೆ ಅಂತ ಕರೆಸಿಕೊಳ್ಳುತ್ತೆ. ಸ್ತ್ರೀಯರಿಗೆ ಪೂಜೆ ಮಾಡಬೇಕಾದ್ರೂ ಅದು ಮಡಿ ಅಂತ ಕರೆಸಿಕೊಳ್ಳುತ್ತೆ. ಯಾಕೆಂದ್ರೆ ಇವರಿಗೆಲ್ಲ ಅದನ್ನ ವಸ್ತ್ರದಲ್ಲಿ ಸೇರಿಸಿದ್ದಾರೆ, ಸ್ತ್ರೀಯರ ಪಾಲಿಗೆ ಕುಪ್ಪಸವನ್ನ ಆಭರಣದಲ್ಲಿ ಸೇರಿಸಿದ್ದಾರೆ. ಆದ್ರಿಂದ ಪ್ರಾಚೀನ ಕಾಲದ ಪದ್ಧತಿಯಂತೆ ಮನೆಯಲ್ಲಿದ್ದಾಗ ಲಕ್ಷ್ಮಿಯ ಸನ್ನಿಧಾನ ಪಾತ್ರರಾದ ಮಹಿಳೆಯರೆಲ್ಲ ಕಡ್ಡಾಯವಾಗಿ ಸೀರೆಯನ್ನೇ ಉಟ್ಟುಕೊಳ್ಬೇಕು. ಇನ್ನು ಯಾವುದೇ ರೀತಿಯಾದ, ನಾನು ನಿನ್ನೆಯೂ ಸ್ವಲ್ಪ ಹೇಳಿದ್ದೇನೆ, ಯಾವುದೇ ರೀತಿಯಾದ ಬೇರೆ ಪಾಶ್ಚಾತ್ಯ ಸಂಸ್ಕೃತಿಯ ಅರ್ವಾಚೀನವ ಸಂಸ್ಕೃತಿಯ ವಸ್ತ್ರಗಳ ವಿನ್ಯಾಸ ಅಷ್ಟು ನಮ್ಮ ಬದುಕಿನ ವೈಭವಗಳಿಗೆ ಕಾರಣವಾಗಲ್ಲ. ಪುರುಷರಾದವರು ಕೂಡ ಪಂಚೆಯನ್ನ ಧರಿಸಬೇಕು. ಆ ವಸ್ತ್ರದಲ್ಲಿ ಬಾರ್ಡರ್ ಲೈನ್ ಅಂತೆಲ್ಲ ಹೇಳ್ತಾರಲ್ಲ, ಒಂದು ಅದಕ್ಕೆ ದಶ ಇರಬೇಕು. ಅಂದ್ರೆ ಅದಕ್ಕೊಂದು ಕೊನೆಗೆ ಕೇವಲ ಬೋಳ್ ಇರಬಾರದು, ಅದಕ್ಕೊಂದು ಅಂಚು ಇರಬೇಕು. ಅಂಚಿಲ್ಲದೆ ಇರುವಂತಹ ವಸ್ತ್ರ ನಗ್ನತೆಗೆ ಸಮಾನ ಅಂತ. ಸನ್ಯಾಸಿಗಳಾದವರು ಅಂಚು ಇಲ್ಲದೆ ಇರುವಂತಹ ವಸ್ತ್ರಗಳನ್ನೇ ಉಟ್ಕೊಳ್ಬೇಕು. ಇವತ್ತಿನ ಸನ್ಯಾಸಗಳಲ್ಲಿಯೂ ತುಂಬಾ ಪದ್ಧತಿಗಳ ವ್ಯತ್ಯಾಸವಾಗಿ ವೈಭವದಿಂದ ಹುಟ್ಟಿಕೊಳ್ತಾರೆ. ನಮ್ಮ ಗುರುಗಳು ವಿಶ್ವೇಶ ತೀರ್ಥರು ಅವರು ಯಾವುದೇ ಕಾರ್ಯಕ್ರಮಗಳಲ್ಲಿ ತೆಗೆದು ತೋರಿಸಿ ಅಂಚಿರುವ ಒಂದೇ ಒಂದು ಕಾವಿ ಬಟ್ಟೆಯನ್ನು ಉಟ್ಟುಕೊಳ್ಳಿಲ್ಲ. ಕಾವಿ ಬಣ್ಣ ಅನ್ನೋದು ಒಂದು ನಗ್ನತೆಯ ಸಂಕೇತವೇ. ಸನ್ಯಾಸಿಗಳು ದಿಗಂಬರರಾಗಿರಬೇಕು ಅನ್ನೋದು ಪ್ರಾಚೀನ ಕಾಲದ ಪದ್ಧತಿ. ಕಲಿಯುಗದಲ್ಲಿ ಆ ದಿಗಂಬರತ್ವವನ್ನು ನಿಷೇಧ ಮಾಡಿದ್ದಾರೆ. ಅದಕ್ಕೆ ದಿಗಂಬರತ್ವಕ್ಕೆ ಪರ್ಯಾಯವಾಗಿ ಕಾವಿ ವಸ್ತ್ರವನ್ನ ಧಾರಣೆ ಮಾಡಿ ಅಂತ ಸನ್ಯಾಸಿಗಳಿಗೆ ಹೇಳಿದ್ದಾರೆ. ಕಾವಿ ವಸ್ತ್ರವನ್ನ ಗೃಹಸ್ಥರು ಯಾರು ಧಾರಣೆ ಮಾಡಬಾರದು, ಅದು ವೈರಾಗ್ಯದ ಸಂಕೇತ. ಮತ್ತೆ ಅದಕ್ಕೆ ಆ ವಸ್ತ್ರಗಳಿಗೆ ದಶ ಅಂಚು ಇರಬಾರದು. ಅಂಚಿಲ್ಲದೆ ಇರುವಂತಹ ವಸ್ತ್ರಗಳನ್ನೇ
ಸನ್ಯಾಸಿಗಳಾದವರು ಧರಿಸಬೇಕು ಅಂತ ಹೀಗೆಲ್ಲ ವಾಸಪ್ರಧಾನಂ ಕಲು ಯೋಗ್ಯತಾಯಾಹ ಅಂತ ಯಾರ ಯಾರ ಅರ್ಹತೆಗಳು ಏನು ಏನು ಅನ್ನುವುದು ಅವರವರ ವಸ್ತ್ರ ವಿನ್ಯಾಸಗಳೇ ಸೂಚನೆ ಮಾಡುತ್ತೆ ಅಂತ ಒಂದು ಪ್ರಧಾನವಾದ ಮಾತಿದೆ. ಉದಾಹರಣೆಗೆ ಈಗ ವಸ್ತ್ರವನ್ನೇ ಬ್ರಾಹ್ಮಣ ಸ್ತ್ರೀಯರಿಗೆ ಒಂದು ಬಣ್ಣವನ್ನು ಹೇಳಿದ್ದಾರೆ, ಬಿಳಿ, ಸ್ವಲ್ಪ ನಸುಗೆಂಪು, ಹಳದಿ, ಹಸಿರು, ಈ ಎಲ್ಲ ವಸ್ತ್ರಗಳು ಬ್ರಾಹ್ಮಣರಿಗೆ ಯೋಗ್ಯವಾಗಿದೆ. ಕಪ್ಪು ವಸ್ತ್ರವನ್ನು ಧಾರಣೆ ಮಾಡಬಾರದು. ಈಗ ಹೆಣ್ಮಕ್ಳು ನಮಗೆ ಕೆಲವರಿಗೆ ಕಪ್ಪು ವಸ್ತ್ರ ಅಂದ್ರೆ ಕಪ್ಪು ಸೀರೆ ತನಗೆ ತುಂಬಾ ಲಕ್ಷಣವಾಗಿ ಕಾಣುತ್ತೆ ಅಂತ ಉಟ್ಕೊಳ್ಬಾರದು. 10 ದಿನ ಕಪ್ಪು ವಸ್ತ್ರವನ್ನು ಧರಿಸಿದವರ ಮನಸ್ಸಿನ ಮೇಲೆ ಎಲ್ಲ ವಿಪರೀತವಾದ ಭಾವಗಳು, ಎಲ್ಲರನ್ನು ತಪ್ಪು ತಿಳ್ಕೊಳ್ಳುವ ಭಾವ ಹುಟ್ಟುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಪ್ರಾಣಿ ಪಕ್ಷಿಗಳಲ್ಲಿಯೂ ಕೂಡ ಒಂದೊಂದು ಪಕ್ಷಿಗಳ ಬಣ್ಣ, ಕೆಲವೊಂದು ಪಕ್ಷಿಗಳ ಬಣ್ಣ ಬಿಳಿ ಇದೆ, ಕಾಗೆಯ ಬಣ್ಣ ಕಪ್ಪಿದೆ, ಹಂಸ ಪಕ್ಷಿಗಳ ಬಣ್ಣ ಬಿಳಿ ಇದೆ. ಆ ಬಣ್ಣಗಳ ಮೇಲೆ ಅವುಗಳ ಸ್ವಭಾವ ಏನು ಅನ್ನುವುದನ್ನು ನಿರ್ಣಯ ಮಾಡ್ತಾರೆ. ಇಷ್ಟು ಮಾತ್ರ ಅಲ್ಲ, ಗೋವುಗಳಲ್ಲಿಯೂ ಅಷ್ಟೇ ಯಾವ ಯಾವ ಬಣ್ಣದ ಗೋವುಗಳ ಲಕ್ಷಣಗಳೇನು ಅಂತ ಮಹಾಭಾರತದಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಪ್ರಕೃತಿಯಿಂದ ಸಹಜವಾಗಿ ಬಂದ ಬಣ್ಣ ಆ ಪ್ರಾಣಿಗಳಲ್ಲಿ ಇರುತ್ತೆ. ಆದ್ರೆ ಆ ಬಣ್ಣದ ಮೇಲೆ ಕುದುರೆಗಳು, ಗೋವುಗಳು, ಅವುಗಳ ಬಣ್ಣ, ಅವುಗಳ ಚರ್ಮದ ಮೇಲೆ ಅವುಗಳ ಲಕ್ಷಣವನ್ನು ಹೇಳಿದ ಪದ್ಧತಿ ಮಹಾಭಾರತದಲ್ಲಿದೆ. ಹಾಗೆ ನಮ್ಮ ದೇಹದ ಮೇಲೆ ಧರಿಸುವ ವಸ್ತ್ರಗಳ ಬಣ್ಣದಿಂದ ನಮ್ಮ ಮನಸ್ಸಿನ ಭಾವಗಳ ವ್ಯತ್ಯಾಸಗಳನ್ನು ಗುರುತಿಸಿದ್ದಾರೆ. ಹಾಗಾಗಿ ತುಂಬ ನೀಲಿ ಬಣ್ಣದ ವಸ್ತ್ರವನ್ನ ಒಂದು 20 ದಿನ ಉಟ್ಕೊಂಡು ನೋಡಿ, ಮನಸ್ಸಿನಲ್ಲಿರುವ ಒಳ್ಳೆಯ ಧಾರ್ಮಿಕ ಪ್ರಜ್ಞೆಗಳೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಹೇಳಿದ್ದಾರೆ. ತುಂಬ ನೀಲಿ ಬಣ್ಣ, ಕರಾಳ ನೀಲಿ ಬಣ್ಣವನ್ನ ಬ್ರಾಹ್ಮಣರ ಪಾಲಿಗೆ ಹೇಳಿದ್ದೇನೆ, ಉಳಿದವರು ಧರಿಸಬಹುದು. ಒಂದೊಂದು ವರ್ಗದವರಿಗೆ ಒಂದೊಂದು ತರದ ಕ್ರಮಗಳನ್ನ ಹೇಳಿದ್ದಾರೆ. ಈಗ ಮಿಲಿಟರಿಗೆ ಹೋಗೋರು ಮಿಲಿಟರಿ ಕಟಿಂಗ್ ಅನ್ನು ಮಾಡ್ಕೊಳ್ತಾರೆ. ಯಾಕೆ ನಾನು ತಲೆ ಬಳಸ್ಕೊಂಡು ಜುಟ್ಟು ಬಿಟ್ಟು ಯಾಕೆ ಮಿಲಿಟರಿಗೆ ಹೋಗಬಾರದು ಅಂದ್ರೆ, ಪೂಜೆ ಮಾಡುವ ಅರ್ಚಕ ತಲೆ ಬಳಸಿ ಜುಟ್ಟು ಬಿಡ್ತಾನೆ, ಮಿಲಿಟರಿಗೆ ಹೋಗೋನು ಮಿಲಿಟರಿ ಕಟಿಂಗ್ ಮಾಡಿಸಿಕೊಳ್ತಾನೆ. ನಾನು ಹಾಗಿರ್ತೇನೆ ಅಂತ ಹಠ ಮಾಡ್ಲಿಕ್ಕೆ ಅಲ್ಲಿ ಅವಕಾಶ ಇಲ್ಲ. ಅದೇ ತರನೇ ಒಬ್ಬೊಬ್ಬರಿಗೆ ಒಂದೊಂದು ಕ್ರಮದ ವಸ್ತ್ರ ವಿನ್ಯಾಸವನ್ನ ಶಾಸ್ತ್ರಕಾರರು ಹೇಳಿದ್ದಾರೆ. ಯಾಕೆ ಹೇಳಿದ್ದಾರೆ ಅಂದ್ರೆ, ನಮ್ಮ ಮನಸ್ಸಿನ ಮೇಲೆ ಆಗುವ ಪರಿಣಾಮಗಳನ್ನು ನೋಡಿಕೊಂಡು ಹೇಳಿದ್ದಾರೆ. ಏನ್ ಪರಿಣಾಮ ಆಗುತ್ತೆ ಅದರಿಂದ ಅಂತ. ಆದ್ರಿಂದ ಈ ಮಗು ಕೆಲವೊಮ್ಮೆ ಅಮ್ಮ ಹೇಳ್ತಿರ್ತಾಳೆ, ಮಂಗಳಾರತಿ ಮುಟ್ಲಿಕ್ಕೆ ಹೋಗ್ಬೇಡ, ದೀಪ ಮುಟ್ಟಬೇಡ, ಸುಡುತ್ತೆ ಅಂತ. ಆ ಮಗು ಹಠ ಮಾಡಿದ, ಇಲ್ಲ ನಾನು ದೀಪ ಮುಟ್ಟೇ ಬಿಡ್ತೀನಿ ಅಂದ್ರೆ, ಮುಟ್ಟು ಅದರ ಪರಿಣಾಮ ನಿನಗಾಗುತ್ತೆ ಅಷ್ಟೇ. ಆದ್ರಿಂದ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಸಾಮಾನ್ಯವಾಗಿ ಕಪ್ಪು ಮತ್ತೆ ನೀಲಿಯ ವಸ್ತ್ರಗಳು ತ್ಯಾಜ್ಯ ಅಂತ ಅನಿಸಿದೆ. ಕುಪ್ಪಸ, ಅಲಂಕೃತವಾದ ಕುಪ್ಪಸ ಧಾರಣೆಗೆ ತುಂಬಾ ಯೋಗ್ಯವಾಗಿದೆ. ಅದರ ಜೊತೆಗೆ ದೇಹದಲ್ಲಿ ಧರಿಸುವ ಎಲ್ಲಾ ಆಭರಣಗಳು ನೈಜವಾಗಿರಬೇಕು. ನೈಜವಾಗಿರಬೇಕು ಅಂದ್ರೆ ಪ್ರಕೃತಿಯಲ್ಲಿ ಹುಟ್ಟುವಂತಹ ಚಿನ್ನ, ಬೆಳ್ಳಿ, ಪ್ರಕೃತಿಯಲ್ಲಿ ಹುಟ್ಟುವ ಮುತ್ತು, ಹವಳ, ಇವೆಲ್ಲವೂ ನಮ್ಮ ದೇಹದ ಮೇಲೆ ಉತ್ತಮ ಪರಿಣಾಮಗಳನ್ನು ಬೀಳುತ್ತೆ. ಆದರೆ ಯಾವುದು ಇವತ್ತೆಲ್ಲ ಅಡ್ವಾನ್ಸ್ಡ್ ಆಗಿ ಬಂದಿದೆ, ಕಾಗೆ ಬಂಗಾರ, ಎಲ್ಲ ರೋಡ್ ಗೋಲ್ಡ್ ಅಥವಾ ಅಮೇರಿಕನ್ ಡೈಮಂಡ್, ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ, ಪ್ಲಾಸ್ಟಿಕ್, ಎಲ್ಲ ಪ್ಲಾಸ್ಟಿಕ್ ಮಯ. ಒಬ್ರು ಹೆಣ್ಮಕ್ಳು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿಕೊಂಡಿದ್ದಾರೆ ಅಂದ್ರೆ ಕನಿಷ್ಠ ಪಕ್ಷ 1 kg ಬೇಡದೇ ಇರುವ ಮೆಟೀರಿಯಲ್ಲು, ಪ್ಲಾಸ್ಟಿಕ್ಗಳು ಅವಳ ದೇಹದಲ್ಲಿ ಇರುತ್ತೆ. ಹಣೆಯ ತಿಲಕದಿಂದ ಆರಂಭ ಮಾಡಿ ಅದು ನಮ್ಮ ದೇಹದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತೆ. ಲಕ್ಷಣ ಭರಿತವಾದ ಮೌಲ್ಯಯುತವಾದ ವಸ್ತುಗಳನ್ನೇ ದೇಹದಲ್ಲಿ ಧಾರಣೆ ಮಾಡಿ, ನಿಮಗೆ ಅದರಿಂದ ಪಾಸಿಟಿವ್ ಎನರ್ಜಿ ತುಂಬಾ ಜಾಸ್ತಿ ಆಗುತ್ತೆ. ನಿಮಗೆ ಇದಕ್ಕೆ ಸಂಬಂಧಪಟ್ಟಂತೆ ಮುಂದೆಲ್ಲ ಅದೇ ಆಭರಣಗಳ ವರ್ಣನೆಯೇ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ವಲ್ಪ ಭೋಜರಾಜ ಚಾರುಚರ್ಯ ಅಂತ ಆಯುರ್ವೇದ ಶಾಸ್ತ್ರ, ಅದರಲ್ಲಿ ಹೇಳಿದ ಕೆಲವು ಅಭಿಪ್ರಾಯಗಳನ್ನು ನಾನು ಹಂಚಿಕೊಳ್ತೇನೆ. ಸುಮ್ಮನೆ ಹೀಗೆ ಹೇಳ್ತಾ ಹೋದ್ರೆ ಪ್ರಮಾಣ ಇಲ್ಲದೆ ಮಾತನಾಡ್ತೀನಿ ಅಂತ ಅನಿಸುತ್ತೆ. ಮಾಣಿಕ್ಯ ಮುಕ್ತಾ ಫಲ ವಿದ್ರುಮಾಣಿ ತಾರ್ಕ್ಷ್ಯಂ ಪುಷ್ಯಂ ರುಚಿರಂ ಚ ನೀಲಂ ಗೋಮೇಧಿಕಂ ಚಾತ ವಿದೂರಕಂ ಚ ಕ್ರಮೇಣ ವಕ್ಷ್ಯಾಮಿ ನವಗ್ರಹಾಣಾಂ. ನವಗ್ರಹಗಳಿಗೆ ಸಂಬಂಧಪಟ್ಟ ಮಣಿಗಳನ್ನ ಮಾಣಿಕ್ಯ, ಮುತ್ತು, ಹವಳ,
ಪುಷ್ಯರಾಗ, ಗರುಡಮಣಿ, ನೀಲಮಣಿ, ಗೋಮೇಧಿಕಮಣಿ, ವಿದೂರಕಮಣಿ, ಚಕ್ರ ಹೀಗೆ ವಿಭಾಗ ಮಾಡಿದ್ದಾರೆ. ಸೂರ್ಯನಿಗೆ ಸಂಬಂಧಪಟ್ಟ ಮಣಿ ಪದ್ಮರಾಗ ಮಣಿ. ಚಂದ್ರನಿಗೆ ಸಂಬಂಧಪಟ್ಟ ಆಭರಣ ಮುತ್ತು. ಕುಜ ಮಂಗಳನಿಗೆ ಸಂಬಂಧಪಟ್ಟ ಆಭರಣ ಹವಳ. ಆಯಾ ಗ್ರಹಗಳು ಅವುಗಳನ್ನು ಧರಿಸಿದಾಗ ಒಳ್ಳೆಯ ಗುಣಗಳನ್ನು ನಮ್ಮ ದೇಹಕ್ಕೆ ನೀಡ್ತಾರಂತೆ. ಯಾರಿಗೋ ಒಂದು ಪರಿಮಳ ಇಷ್ಟ ಆಗಿದೆ, ಸ್ವೀಟ್ ಇಷ್ಟ ಆಗಿದೆ, ಅದನ್ನು ಹಾಕಿದ್ರೆ ಅವರು ಮುಖ ಅರಳುತ್ತೋ ಇಲ್ವೋ, ಹಾಗೆ ಅವರಿಗೆ ಸಂಬಂಧಪಟ್ಟ ಅದಕ್ಕೆ ನವರತ್ನ ಮಣಿ ಅಂತ ಹಾಕೊಳ್ತಾರೆ. ನವಗ್ರಹಗಳಿಗೂ ಸಂಬಂಧಪಟ್ಟ ಹಾರ. ಕೆಲವೊಮ್ಮೆ ಒಂದೊಂದನ್ನೇ ಪ್ರತ್ಯೇಕ ಹಾಕಿಕೊಂಡ್ರೆ ಕೆಟ್ಟ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಯಾಕೆಂದ್ರೆ ಇನ್ನೊಬ್ಬ ಗ್ರಹ ದೇವತೆಗೆ ಬೇಸರ ಆಗುತ್ತೆ, ನಂದನ್ನು ಹಾಕೊಳ್ಳಿಲ್ಲ ಅಂತ. ನಾವು ಹುಟ್ಟಿದ ವಾರ ಯಾವುದೋ ಇರುತ್ತೆ, ಅದಕ್ಕೆ ಧರಿಸಿರುವಂತಹ ಹವಳ ಯಾವುದೋ ಇರುತ್ತೆ, ಅವ್ರಿಗೆ ಬೇಸರ ಆಗುತ್ತೆ. ಅದಕ್ಕೆ ನವರತ್ನಗಳದ್ದನ್ನೇ ಸೇರಿಸಿ ಹಾಕೊಂಡ್ಬಿಟ್ರೆ ಯಾರಿಗೂ ಬೇಸರ ಆಗಲ್ಲ. ಮಂಗಳ ಗ್ರಹಕ್ಕೆ ಹವಳ, ಬುಧನಿಗೆ ಮರಕತ ಮಣಿ, ಗುರುವಿಗೆ ಪುಷ್ಯರಾಗ, ಶುಕ್ರನಿಗೆ ವಜ್ರ, ಶನಿಗೆ ನೀಲ, ರಾಹುವಿಗೆ ಗೋಮೇಧಿಕ, ಕೇತುವಿಗೆ ವೈಢೂರ್ಯ ಅಂತ ಹೀಗೆ ಅವರವರಿಗೆ ಇಷ್ಟವಾದ ರತ್ನಗಳನ್ನು ಧರಿಸಬೇಕು. ಇನ್ನೊಂದು ಪಕ್ಷ ಇದೆ. ಸೂರ್ಯನಿಗೆ ಮಾಣಿಕ್ಯ, ಚಂದ್ರನಿಗೆ ಮುತ್ತು, ಮಂಗಳ ಗ್ರಹಕ್ಕೆ ಹವಳ, ಮರಕತ ಮಣಿ ಬುಧನಿಗೆ, ಪುಷ್ಯರಾಗ ಬೃಹಸ್ಪತಿಗೆ, ಶುಕ್ರನಿಗೆ ವಜ್ರ, ಶನಿಗೆ ನೀಲ, ರಾಹುವಿಗೆ ವೈಡೂರ್ಯ ಅಂತ ಒಂದು ಪಕ್ಷ ಇದೆ. ವಿಶೇಷವಾಗಿ ಈ ಕ್ರಮದಲ್ಲಿ ಆಭರಣಗಳನ್ನು ಧರಿಸುವುದರಿಂದ ಒಂದೊಂದು ರೀತಿಯಾದ ಗುಣಗಳನ್ನು ನೀಡ್ತಾರೆ. ಇಲ್ಲಿ ನೋಡಿ, ಉದಾಹರಣೆಗೆ ಒಂದು ಮಾಣಿಕ್ಯ ನೋಡ್ಲಿಕ್ಕೆ ತುಂಬಾ ಸುಂದರವಾಗಿರುತ್ತೆ. ಮಾಣಿಕ್ಯವನ್ನು ಧರಿಸಿದವರಿಗೆ ದೇಹದಲ್ಲಿ ಓಜಸ್ಸು ಜಾಸ್ತಿ ಇರುತ್ತೆ, ಭಾಗ್ಯಗಳು ಜಾಸ್ತಿ ಆಗುತ್ತೆ. ಅಂದ್ರೆ ಏನು? ಒಂದು ಬಿಳಿ ರತ್ನದ ಕಣಗಳು ಅಂತ ಹೇಳ್ತೇವಲ್ವಾ, ಆಯುರ್ವೇದದ ಪ್ರಕಾರ ಅದು ಅಧಿಕವಾಗಿ ಬೆಳೆಯುತ್ತಂತೆ. ಸುಮ್ಮನೆ ಹರಿದ ಬಟ್ಟೆ ಹಾಕೊಳ್ಬೇಡಿ, ರೋಡ್ ಗೋಲ್ಡ್ ಹಾಕೊಳ್ಬೇಡಿ, ಪ್ಲಾಸ್ಟಿಕ್ ಹಾಕೊಳ್ಬೇಡಿ ಅಂದ್ರೆ ಅರ್ಥ ಆಗಲ್ಲ ಜನಗಳಿಗೆ. ಆಯುರ್ವೇದ ಯಾಕೆ ಹಾಕೊಳ್ಬಾರದು ಅಂದ್ರೆ, ನಿಮ್ಮ ದೇಹದಲ್ಲಿರುವ ಶಕ್ತಿ ರಸಗಳನ್ನೆಲ್ಲ ಅದು ತೆಗೆದು ಬಿಡುತ್ತಂತೆ, ಪ್ಲಾಸ್ಟಿಕ್ ಇತ್ಯಾದಿಗಳು. ಈ ಪ್ರಾಮಾಣಿಕವಾದ ಭೂಮಿಯಲ್ಲಿ ಹುಟ್ಟಿದ ಖನಿಜ ಪದಾರ್ಥಗಳು ಅದನ್ನ ಓಜಸ್ಯ ಮಹಾಭಾಗ್ಯಕರ ಅಂತ ಹೇಳಿದ್ದಾರೆ. ಮಾಣಿಕ್ಯಂ ಸ್ನಿಗ್ಧ ಓಜಸ್ಯಂ ಮಹಾಭಾಗ್ಯಕರಂ ಪರಂ ಸರ್ವಭೂತ ಗ್ರಹೋನ್ಮಾದ ವಿಷಗ್ನಂ ದೋಷಜಿತ್ ಪರಂ. ಇದೆಲ್ಲ ನೋಡಿ ಚರಕ ಸುಶ್ರುತಗಳಲ್ಲಿರುವ ಸಂಗತಿಗಳು. ಸಮಸ್ತ ಭೂತಗ್ರಹಗಳ ಉನ್ಮಾದ ವಿಷಗಳನ್ನು ಪರಿಹಾರ ಮಾಡುತ್ತಂತೆ. ನಾನು ಈ ಶ್ಲೋಕಗಳನ್ನೆಲ್ಲ ನಿಮಗೆ ಆಮೇಲೆ ಗ್ರೂಪಿನಲ್ಲಿ ಕಳಿಸ್ತೇನೆ ನಾನು. ಮಾಣಿಕ್ಯ ಮಧುರ ಸುಂದರ, ವಾತಪಿತ್ತಗಳನ್ನು ಪರಿಹಾರ ಮಾಡುತ್ತಂತೆ ಮಾಣಿಕ್ಯ. ರತ್ನ ಪ್ರಯೋಗ ಮಾಡುವ ಜ್ಞಾನಿಗಳಿಗೆ ರಸಾಯನಕರವಾಗಿದೆ ಅಂತ ಹೇಳಿದ್ದಾರೆ. ಮುತ್ತನ್ನು ಧರಿಸುವುದರಿಂದ ಕಣ್ಣಿಗೆ ಬಲ ಜಾಸ್ತಿ ಬರುತ್ತಂತೆ. ಎಲ್ಲಿಯಾದರೂ ದೇವತೆಗಳ ರೂಪಗಳಲ್ಲಿ ಕನ್ನಡಕ ಹಾಕೊಂಡಿರುವ ದೇವತೆಗಳನ್ನು ನೋಡಿದಿರಾ? ಯಾವ ದೇವತೆಗಳು ಕನ್ನಡಕ ಹಾಕೊಳ್ಳಲ್ಲ. ಯಾಕೆ ಅಂದ್ರೆ ಅವರು ಸರಿಯಾದ ಆಭರಣಗಳನ್ನು ಹಾಕೊಂಡಿರ್ತಾರೆ. ಕನ್ನಡಕ ಹಾಕೊಳ್ಳುವ ಪ್ರಮೇಯವೇ ಇಲ್ಲ. ನಾವು ಕಿವಿಗೇನೋ ಹಾಕೊಳ್ತೇವೆ, ಮೂಗಿಗೇನೋ ಹಾಕೊಳ್ತೇವೆ, ಹಣೆಗೆ ಏನೇನೋ ಹಚ್ಚಿಕೊಳ್ತೇವೆ. ಆದ್ರಿಂದ ಅದೆಲ್ಲದರ ಪರಿಣಾಮ ನಮ್ಮ ಇಂದ್ರಿಯಗಳ ಮೇಲೆ ಬೀಳುತ್ತೆ. ಚಕ್ಷುಷ್ಯಂ ಪವನಾಸ್ತ್ರ ಪಿತ್ತ ವಿಷಜಿತ್ ಸರ್ವೇಂದ್ರಿಯ ಆಹ್ಲಾದನಂ. ಮುತ್ತನ್ನ ಧರಿಸಿದ್ರಿಂದ, ಕಿವಿಯಲ್ಲಿ ಧರಿಸುವುದರಿಂದ ಕಣ್ಣುಗಳಿಗೆ ಬಲ ಬರುತ್ತಂತೆ. ವಾತ ರಕ್ತಪಿತ್ತ ವಿಷದೋಷಗಳು ಪರಿಹಾರ ಆಗುತ್ತೆ. ಎಲ್ಲ ಇಂದ್ರಿಯಗಳಲ್ಲಿ ಹ್ಯಾಪಿನೆಸ್ ಜಾಸ್ತಿ ಇರುತ್ತಂತೆ. ಹಸಿವೆ, ಅತಿಯಾದ ಹಸಿವೆ, ನೀರಡಿಕೆ, ಜ್ವರ, ಮೋಹ, ಶೋಕ ಇವುಗಳನ್ನೆಲ್ಲ ಪರಿಹಾರ ಮಾಡುತ್ತೆ. ಮನೆಯಲ್ಲಿ ಯಾವತ್ತೂ ಮಂಗಳಕರವಾದ ವಾತಾವರಣ ಇರುತ್ತೆ. ಒಳ್ಳೆಯ ರತಿಪ್ರದವಾಗಿದೆ, ಸೌಭಾಗ್ಯಪ್ರದವಾಗಿದೆ. ಯಾಕೆ ಅಂದ್ರೆ ಮುತ್ತಿನಲ್ಲಿ ಚಂದ್ರನೇ ಇರ್ತಾನೆ. ಚಂದ್ರ ಇದ್ರೆ ಆಹ್ಲಾದಕ ಗುಣ ಜಾಸ್ತಿ ಇರುತ್ತೆ. ಇನ್ನು ಹವಳವೂ ಹಾಗೆ. ಪ್ರವಾಳಂ ಕೋಮಲಂ ಸ್ನಿಗ್ಧಂ ಸುರಾಗಂ ವಿದ್ರುಮಂ ಹಿತಂ. ಹವಳವನ್ನು ಧರಿಸುವುದರಿಂದ ಚರ್ಮ ರೋಗಗಳು ಬರೋದಿಲ್ಲಂತೆ, ಚರ್ಮ ಸುಕ್ಕುಗಟ್ಟೋದಿಲ್ಲಂತೆ. ಕಂಠದಲ್ಲಿ ಹವಳವನ್ನು ಧರಿಸಿದ್ರೆ ಆ ಹವಳ ಚರ್ಮಕ್ಕೆ ತಾಗಿ ತಾಗಿ ತಾಗಿ
ಚರ್ಮದ ಕಾಂತಿ ಯಾವಾಗಲೂ ಲಕ್ಷಣ ಭರಿತವಾಗಿರುತ್ತಂತೆ. ಯಾರ ದೇಹದಲ್ಲಿ ಲಕ್ಷಣ ಇಲ್ಲ ಚರ್ಮದಲ್ಲಿ ಹವಳ ಧರಿಸುವುದರಿಂದ ಲಕ್ಷಣ ಬರುತ್ತೆ ಎನ್ನುತ್ತೆ ಆಯುರ್ವೇದ ಶಾಸ್ತ್ರ. ಹಿತವಾಗಿರುತ್ತೆ, ಧನಧಾನ್ಯಗಳ ಅಭಿವೃದ್ಧಿ ಆಗುತ್ತೆ. ಪ್ರಬಾಳಂ ಕೋಮಲಂ ಸ್ನಿಗ್ಧಂ ಸುರಾಗಂ ವಿದ್ರುಮಂ ಹಿತಂ ಧನಧಾನ್ಯಕರಂ ಋಷ್ಯಂ ವಿಷಾಹಿ ಭಯನಾಶನಂ. ಹವಳ ಅನ್ನುವುದು ಸಂತಾನ ಸಮಸ್ಯೆ ಇದ್ದವರಿಗೆಲ್ಲ ಪೂರಕವಾಗಿರುತ್ತೆ. ಅದು ದೇಹಕ್ಕೆ ತಾಗಿದ್ರೆ ಆಯುಷ್ಯ ಭಾಗ್ಯಗಳು ಅಭಿವೃದ್ಧಿ ಆಗುತ್ತೆ. ವಿಷಗಳ ದೋಷಗಳಿದ್ರೆ, ಸ್ಕಿನ್ ಅಲರ್ಜಿಗಳಿದ್ರೆ ಚಿನ್ನ, ಹವಳ, ಮುತ್ತು ಅನ್ನುವ ಈ ದ್ರವ್ಯಗಳಿಂದ ಸ್ಕಿನ್ ಅಲರ್ಜಿ ಪರಿಹಾರ ಆಗುತ್ತೆ ಅಂತ ಹೇಳಿದ್ದಾರೆ. ಈ ತರ ಒಂದು ಅಧ್ಯಾಯ ಇದೆ. ಅದನ್ನು ಹೇಳ್ತಾ ಇದ್ರೆ ನನ್ನ ಇದು ಲಕ್ಷ್ಮೀ ಶೋಭಾನ ಪಾಠ ಹಿಂದೆ ಬೀಳುತ್ತೆ. ಈ ಮೌಲ್ಯಗಳನ್ನೆಲ್ಲ ಅರ್ಥ ಮಾಡಿಕೊಂಡು ವಾದಿರಾಜರಂತಹ ಸನ್ಯಾಸಿಗಳು, ತುಂಬಾ ದೊಡ್ಡ ಜಗತ್ತಿನಲ್ಲಿ ಧರ್ಮೋಪದೇಶ ಮಾಡ್ಲಿಕ್ಕೆ ಹೋದವರು, ಸಣ್ಣ ಸಣ್ಣ ಅಂಶಗಳನ್ನು ಯಾಕೆ ಹೇಳಲಿಕ್ಕೆ ಹೊರಟರು ಅಂತ ನಾನು ಅನ್ವೇಷಣೆ ಮಾಡಿದಾಗ ಸ್ಕಾಂದ ಪುರಾಣ, ಭೋಜರಾಜ ಚಾರುಚರ್ಯ, ಚರಕ ಸುಶ್ರುತ, ಅಷ್ಟಾಂಗ ಹೃದಯ, ಹೀಗೆ ಬೇರೆ ಬೇರೆ ಗ್ರಂಥಗಳಲ್ಲಿ 1000 ವಿಚಾರಗಳು ಸಿಗುತ್ತೆ. ಅಷ್ಟೆಲ್ಲ ಅಂಶಗಳನ್ನ ಮನಸ್ಸಲ್ಲಿ ಇಟ್ಟುಕೊಂಡು ಒಂದು ತಾಯಿಯ ಆಭರಣಗಳನ್ನ ಮಕ್ಕಳು ನೋಡ್ತಾ ಇದ್ರೆ ಆ ಮಗುವಿಗೂ ಕೂಡ ಇಷ್ಟು ಲಕ್ಷಣವಾಗಿರಬೇಕು ಅನ್ನೋ ಭಾವ ತೊಡೆ ಮೇಲೆ ಮಲಗಿದ ಮಗುವಿಗೆ ಬರುತ್ತೆ. ಇವತ್ತಿನ ತಾಯಂದಿರು ಮಕ್ಕಳ ಬಳಿ ಹೋಗಬೇಕಾದ್ರೆ ಈ ತರ ಅಲಂಕಾರಗಳನ್ನು ಮಾಡಿಕೊಂಡು ಹೋಗಬೇಕು. ಇದು ಭಾರತೀಯ ಸಂಸ್ಕಾರ ಅಂತ ಮಕ್ಕಳಿಗೆ ಅರ್ಥ ಆಗುತ್ತೆ. ಅದರಿಂದ ಮುಂದೆ ಅವರಿಗೆ ಪ್ರಯೋಜನ ಇದೆ. ಬೋಳೆ ಬೋಳೆ ದೇಹದಲ್ಲಿ ಹೋದ್ರೆ, ಗಂಡು ಹೆಣ್ಣು ಅನ್ನೋದನ್ನೇ ಗಮನಿಸಿಕೊಳ್ಳದೆ ಇರುವ ಹಾಗೆ ಮಕ್ಕಳ ಮುಂದೆ ಹೋದ್ರೆ ಯಾವ ಒಳ್ಳೆ ಪರಿಣಾಮಗಳಾಗಬೇಕು ಆ ಮಕ್ಕಳಿಗೆ? ಆದ್ರಿಂದ ಮಕ್ಕಳಾದವರು ಎಂಥ ಸೌಂದರ್ಯವನ್ನ ತಾಯಿಯಲ್ಲಿ ನೋಡಬೇಕು ಅನ್ನೋದನ್ನ ಜಗನ್ಮಾತೆ ತೋರಿಸಲಿಕ್ಕೋಸ್ಕರ ಕ್ಷೀರ ಸಮುದ್ರದಿಂದ ಹುಟ್ಟಿ ಬಂದ ಲಕ್ಷ್ಮಿಯಲ್ಲಿರುವ ಸಹಜವಾದ ಸೌಂದರ್ಯವನ್ನ ಪುರಾಣಗಳಲ್ಲಿ ಏನಿದೆ ಅದನ್ನ ಸಂಗ್ರಹ ಮಾಡಿ ಹೇಳಿದ್ದಾರೆ. ಇದು ಯಾವುದು ಕವಿ ಕಲ್ಪನೆಗಳಲ್ಲ, ಇಲ್ಲದೇ ಇರುವ ವರ್ಣನೆಗಳಲ್ಲ, ಚಾಪಲ್ಯದ ವರ್ಣನೆಗಳಲ್ಲ. ಏನು ಪುರಾಣಗಳಲ್ಲಿ ವಾಸ್ತವಿಕವಾಗಿ ವರ್ಣನೆ ಮಾಡಿದ್ದಾರೆ ಅದನ್ನ ವಾದಿರಾಜರು ಇಲ್ಲಿ ಸಂಗ್ರಹ ಮಾಡಿದ್ದಾರೆ. ರನ್ನದ ಮೊಲೆಗಟ್ಟು ಚಿನ್ನದ ಆಭರಣಗಳ ಚೆನ್ನೆ ಮಹಾಲಕ್ಷ್ಮಿ ಧರಿಸಿದಳೆ. ನೋಡಿ, ಅಲ್ಲೊಂದು ಶಬ್ದ ಇದೆ. ಕೆಲವರು ತುಂಬಾ ಸೌಂದರ್ಯ ಇದ್ದವರಿಗೆ ನಿರಾಭರಣ ಸುಂದರಿ ಅಂತ ಕರೀತಾರೆ. ಕೆಲವರು ಎಷ್ಟು ಆಭರಣ ಹಾಕೊಂಡು ಎಷ್ಟು ಬಳಕೊಂಡ್ರೂ ಚೆನ್ನಾಗಿ ಕಾಣಲ್ಲ. ಕೆಲವರ ದೇಹದಲ್ಲಿ ಆಭರಣಗಳು ಇರಲ್ಲ, ಏನೂ ಇರಲ್ಲ, ಆದ್ರೂ ಲಕ್ಷಣವಾಗಿರ್ತಾರೆ. ಲಕ್ಷ್ಮೀದೇವಿ ಜಗನ್ಮಾತೆ, ಅವಳಲ್ಲಿ ಆಭರಣಗಳಿಂದ ಸೌಂದರ್ಯ ಬರಬೇಕಾಗಿಲ್ಲ, ಸಹಜವಾದ ಚಲುವೆ ಅವಳು. ಅದಕ್ಕೆ ಚೆನ್ನೆ ಅಂತ ಹೇಳಿದ್ದಾರೆ. ಅಷ್ಟು ಚಲುವೆ ಆಗಿದ್ರೂ ಕೂಡ ಈ ಆಭರಣಗಳು ಮುಂದಿನ ಸಮಾಜಕ್ಕೆ, ನನ್ನ ಮಕ್ಕಳಿಗೆ ಹಿತದ ಸಂಕೇತ ಆಗಿದೆ, ಅವರಿಗೆ ಒಳ್ಳೆಯದನ್ನು ಮಾಡುವ ಸಂಕೇತಗಳು ಇದು ಅನ್ನುವ ದೃಷ್ಟಿಯಿಂದ ಪಾಠ ಮಾಡಲಿಕ್ಕೆ ತಾನು ಸ್ವಯಂ ಚಲುವೆ ಆಗಿದ್ರು, ಜಗತ್ತಿಗೆ ಇವಳೇ ಒಂದು ರತ್ನಾಭರಣದಂತೆ ಇದ್ರೂ ಕೂಡ ಲಕ್ಷ್ಮೀದೇವಿ ಅಂತಹ ಸೌಂದರ್ಯದ ಆಭರಣಗಳನ್ನ ಧರಿಸಿಕೊಂಡಿದ್ದಾಳೆ. ಚೆನ್ನೆ ಮಹಾಲಕ್ಷ್ಮಿ ಅಂತ 2 ಬಾರಿ ಹೇಳಿದ್ದಾರೆ ನೋಡಿ. ಚೆನ್ನೆ ಮಹಾಲಕ್ಷ್ಮಿ ಧರಿಸಿದಳು ಆ ದೇವಿ ತನ್ನ ಮನ್ನೆಯ ವಧುವರರ ಸಲಹಾಲಿ. ಇಂಥ ಒಂದು ಪರಿಪೂರ್ಣತೆಯ ಲಕ್ಷ್ಮಿಯ ಸ್ವರೂಪವನ್ನ ಯಾರು ಮನೆಯಲ್ಲಿ ಚಿಂತನೆ ಮಾಡ್ತಾರೆ, ಮನೆಯಲ್ಲಿರುವಂತಹ ಒಂದು ಲಕ್ಷ್ಮಿಯ ವಿಗ್ರಹವೋ, ಲಕ್ಷ್ಮಿಯ ಸನ್ನಿಧಾನವೋ, ಲಕ್ಷ್ಮಿಯ ಫೋಟೋವೋ, ಈ ತರ ಆಭರಣಗಳಿಂದ ಅಲಂಕೃತವಾದ ಲಕ್ಷ್ಮಿಯ ಒಂದು ಪ್ರತೀಕವನ್ನು ಉಪಾಸನೆ ಮಾಡ್ತಾರೆ, ಅವರ ಪಾಲಿಗೆ ಲಕ್ಷ್ಮೀದೇವಿ ವಧುವರರನ್ನ ಸಲಹತಾಳೆ. ವಧುವರರು ಅಂದ್ರೆ ಸ್ತ್ರೀ ಪುರುಷ ಸಮುದಾಯ ಅಂತ ಅರ್ಥ. ಇದನ್ನ ಶ್ರೀ ಸೂಕ್ತದ ತರ್ಜುಮೆ ಇದು. ಶ್ರೀ ಸೂಕ್ತದಲ್ಲಿಯೂ ಹಿರಣ್ಯವರ್ಣಾಂ ಹಿರಿಣೀಂ ಸುವರ್ಣ ಋತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಾ ಆವಹ ಅಂತ ಶ್ರೀ ಸೂಕ್ತದಲ್ಲಿ ಚಿನ್ನ ಬೆಳ್ಳಿ ಹಾರಗಳನ್ನ ಧರಿಸಿದ್ದಾಳೆ. ಚಿನ್ನದಂತೆ ಹೊಳೆಯುವಂತಹ ಲಕ್ಷ್ಮೀದೇವಿ ನನ್ನ ಮನೆಗೆ ಬಾ. ವಿಶೇಷವಾಗಿ ಆ ಎಲ್ಲ ವಿಧವಾದ ಶ್ರೇಷ್ಠವಾದ ರತ್ನಗಳನ್ನೆಲ್ಲ ಮಥನ ಮಾಡಿದಾಗ, ಕ್ಷೀರ ಸಮುದ್ರವನ್ನ ಮಥನ ಮಾಡಿದಾಗ ಕೆನೆಯಂತೆ ಮೇಲೆ ಬಂದದ್ದು ಚಿನ್ನ ಅಂತ ಹೇಳಿದ್ದಾರೆ. ಅತ್ಯಂತ ಸಾರತಮವಾದ ಚಿನ್ನ, ಅದನ್ನ ದೇಹದಲ್ಲಿ ಧರಿಸುವುದರಿಂದ ಅನೇಕ ಅನಿಷ್ಟಗಳು ಪರಿಹಾರ ಆಗುತ್ತೆ ಅಂತ ಹೇಳಿದ್ದಾರೆ. ಆದ್ರಿಂದ ಒಂದು ಸ್ತ್ರೀಯ ದೇಹದಲ್ಲಿ ಆಭರಣಗಳು ಅನ್ನೋದು ಕೇವಲ ಶೋಕಿಗೋಸ್ಕರ ಅಲ್ಲ. ಮನೆಯ ಸಂಪತ್ತಿನ ಅಭಿವೃದ್ಧಿ ಎಲ್ಲ ಆಗುತ್ತೆ ಅಂದ್ರೆ ನಮ್ಮ ಮನೆಯಲ್ಲಿರುವಂತಹ ಮಹಾಲಕ್ಷ್ಮಿಯರು
ಹೆಣ್ಮಕ್ಕಳು ಅಥವಾ ಮುತ್ತೈದೆ ಸ್ತ್ರೀಯರೋ ಅವರ ದೇಹಕ್ಕೆ ಆಭರಣಗಳನ್ನು ಹಾಕಬೇಕು. ಕೆಲವರು ದೇವರ ಮಂಟಪದ ತುಂಬ ಆಭರಣಗಳನ್ನು ಹಾಕ್ತಾರೆ. ಹೆಣ್ಮಕ್ಕಳಿಗೆ ಕೊಡಿಸ್ಬೇಕು ಅಂದಾಗ ಗಲಾಟೆ ಮಾಡ್ತಾರೆ. ವಾಸ್ತವಿಕವಾಗಿ ಆ ದೇವರ ಪ್ರತಿಮೆಯಲ್ಲಿರುವ ಆಭರಣಗಳಿಗೆ ಎಷ್ಟು ಮೌಲ್ಯ ಇದೆಯೋ ಅದಕ್ಕಿಂತ ಹೆಚ್ಚು ಪ್ರಾಮಾಣಿಕರಾದ ಹೆಣ್ಮಕ್ಕಳಿಗೆ ಕೊಡುವ ಆಭರಣಗಳಿಗೆ ಭಗವಂತ ಜಾಸ್ತಿ ಒಲಿತಾನೆ. ಹಾಗಾಗಿ ಒಂದು ನಿಯಮ ಇದೆ, ಒಂದು ಶಾಸ್ತ್ರದಲ್ಲಿ ಒಂದು ಅನುಕೂಲ ಇದೆ. ಏನು ಅಂದ್ರೆ, ಈ ಹೆಣ್ಮಕ್ಕಳಿಗೆ ಚಿನ್ನ ಆಭರಣಗಳು, ಪ್ರಾಮಾಣಿಕವಾದ ಮುತ್ತು ರತ್ನ ಚಿನ್ನಗಳ ಆಭರಣಗಳನ್ನು ಏನು ಕೊಡಿಸ್ತೇವೆ, ಅವರ ಹಾಕಿಕೊಂಡು ಅದನ್ನು ತೆಗೆದಿಟ್ಟು ಒಂದು ಬಾರಿ ತೊಳೆದು ಅದನ್ನು ದೇವರಿಗೂ ಹಾಕ್ಬೋದು. ಅಯ್ಯೋ, ನಾನು ಹಾಕೊಂಡಿದ್ದು ದೇವರಿಗೆ ಹಾಕುವುದು ಹೇಗೆ? ಚಿನ್ನ ಯಾವತ್ತೂ ಮೈಲಿಗೆ ಆಗೋದೇ ಇಲ್ಲ, ಅದಕ್ಕೆ ಚಿನ್ನ ಅಂತ ಹೆಸರು. ಚಿನ್ನಕ್ಕೆ ಅಶುದ್ಧಿ ಅನ್ನೋದೇ ಇಲ್ಲ, ಅಷ್ಟು ಪಾವಿತ್ರ್ಯ ಆ ಚಿನ್ನದಲ್ಲಿದೆ, ಮತ್ತೆ ಮುತ್ತು ಮಾಣಿಕ್ಯಗಳಲ್ಲಿದೆ. ನಾವು ಹಾಕಿಕೊಂಡು ದೇವರಿಗೂ ಹಾಕಬಹುದಾದ ಒಂದು ಆಭರಣ, ಮತ್ತೆ ಹಾಗೆ ಮಾಡಬೇಕು ಅಂತಿಲ್ಲ, ಅದನ್ನು ತೊಳೆದು ದೇವರಿಗೂ ಅರ್ಪಣೆ ಮಾಡಬಹುದು ಅಂತ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಯಾಕೆ ಈ ಅಂಶವನ್ನು ಹೇಳಿದೆ ಅಂದ್ರೆ, ದೇವರಿಗೆ ಹಾಕ್ಲಿಕ್ಕೊಂದು ಹೆಂಡತಿಗೆ ಹಾಕ್ಲಿಕ್ಕೊಂದು ಎರಡೆರಡು ನಮ್ಮಲ್ಲಿಲ್ಲ. ಅಂದ್ರೆ ಹೆಂಡತಿಗೆ ಹಾಕಿ ದೇವರಿಗೆ ಹಾಕಬೇಕಾಗಿದೆ ಅಂದ್ರೆ ಅದನ್ನು ತೊಳೆದು ಶುದ್ಧಿ ಮಾಡಿ ಮತ್ತೆ ದೇವರಿಗೆ ಹಾಕಿ. ನಾವು ಧರಿಸಿದ್ದನ್ನ ಯಾವುದನ್ನೂ ದೇವರಿಗೆ ಹಾಕಬಾರದು. ಅಪವಾದವಾಗಿ ಚಿನ್ನವನ್ನು ತೊಳೆದು ದೇವರಿಗೆ ಅರ್ಪಣೆ ಮಾಡುವುದರಲ್ಲಿ ಯಾವ ದೋಷಗಳೂ ಇಲ್ಲ. ಅಷ್ಟು ಪಾವಿತ್ರ್ಯ ಅನ್ನೋದು ಚಿನ್ನದಲ್ಲಿ ಇದೆ. ಒಟ್ಟಿನಲ್ಲಿ ಒಂದು ಸ್ತ್ರೀ ರತ್ನ ಅಂದಾಗ ಅವಳ ದೇಹದಲ್ಲಿ ಕಾಲಿನಿಂದ ಹಿಡಿದು ತಲೆಯ ತನಕ ಆಭರಣಗಳಿರಬೇಕು. ಅವಳ ದೇಹದಲ್ಲಿ ತುಂಬಾ ಪಾವಿತ್ರ್ಯ ಇದೆ. ಲಕ್ಷ್ಮಿಯ ಸನ್ನಿಧಾನ ಬರಬೇಕು ಅಂದ್ರೆ ಈ ಕ್ರಮದಲ್ಲಿ ಆಭರಣಗಳಿಂದ ಅಲಂಕಾರ ಮಾಡಿದಾಗಲೇ ಸನ್ನಿಧಾನ ಬರುತ್ತೆ ಎನ್ನುವುದು ನಾನು ನಿನ್ನೆಯ ಪಾಠದಲ್ಲಿಯೂ ಕೂಡ ತಿಳಿಸಿದ್ದೇನೆ. ಮುಂದೆ ಅದನ್ನೇ ವರ್ಣನೆ ಮಾಡ್ತಾರೆ. ಕುಂಭಕುಚದ ಮೇಲೆ ಇಂಬಿಟ್ಟ ಹಾರಗಳು, ಸ್ತನಗಳ ಲಕ್ಷಣವನ್ನು ಹೇಳಿದ್ದಾರೆ. ಕುಂಭಕುಚ, ಕಳಸದಂತಹ ಸ್ತನಗಳು. ರುಕ್ಮಿಣೀಶ ವೀಡ್ಯದಲ್ಲಿ ಹೇಳ್ತಾರೆ, ಲಕ್ಷ್ಮೀದೇವಿಯ ಸ್ತನಗಳ ಮೇಲೆ ಯಾವುದೇ ಹಾರಗಳನ್ನು ಹಾಕಿದ್ರೂ ಅದು ಎದೆಗೆ ತಾಗಲಿಲ್ಲ. ಎದೆಗೆ ತಾಗಲಿಲ್ಲ ಅನ್ನೋದು ಗುಣ. ಯಾವ ಯಾವ ಸ್ತ್ರೀಯ ಅಂಗಾಂಗಗಳ ಲಕ್ಷಣಗಳು ಹೇಗಿರಬೇಕು ಅನ್ನುವುದನ್ನು ಧರ್ಮಶಾಸ್ತ್ರಕಾರರು ಹೇಳಿದ್ದಾರೆ. ಹಣೆಯಲ್ಲಿರುವ ಎರಡು ಹುಬ್ಬುಗಳು ಒಟ್ಟಾಗಬಾರದಂತೆ, ಸ್ವಲ್ಪ ದಾರಿದ್ರ್ಯದ ಸಂಕೇತ. ಅದಕ್ಕೆ ಪರಿಹಾರಗಳನ್ನು ಹೇಳಿದ್ದಾರೆ. ಪ್ರತಿದಿನ ಲಕ್ಷ್ಮೀ ಶೋಭಾನ, ಲಕ್ಷ್ಮಿಯ ಸ್ಮರಣೆಯಿಂದ ಆ ದಾರಿದ್ರ್ಯ ಪರಿಹಾರ ಆಗುತ್ತೆ. ಹುಟ್ಟಿನಿಂದಲೇ ಎರಡು ಹುಬ್ಬು ಕೂಡಿಕೊಂಡ್ರೆ ಏನ್ ಮಾಡೋದು? ಅದನ್ನು ಮತ್ತೆ ಕಟ್ ಮಾಡ್ಲಿಕ್ಕೆ ಹೋಗಬಾರದು, ಎರಡು ಹುಬ್ಬುಗಳು ಕೂಡಿಕೊಳ್ಳಬಾರದು. ಹಾಗೆ ದೇಹದ ಒಂದೊಂದೇ ಅವಯವಗಳ ಲಕ್ಷಣಗಳು ಹೇಗಿರಬೇಕು ಅಂತ, ಮೂಗು ಹೇಗಿರಬೇಕು, ಕಿವಿ ಹೇಗಿರಬೇಕು, ಹಣೆ ಹೇಗಿರಬೇಕು, ಕೂದಲುಗಳು ಹೇಗಿರಬೇಕು, ಎಲ್ಲಾ ಲಕ್ಷಣಗಳನ್ನು ಲಕ್ಷಣಶಾಸ್ತ್ರದಲ್ಲಿ ಹೇಳಿದ್ದಾರೆ. ಹಾಗೆ ಒಂದು ಸ್ತ್ರೀ, ಸೌಭಾಗ್ಯವತಿಯಾದ ಸ್ತ್ರೀ, ಅವಳ ಸ್ತನಗಳು ಕಲಶದಂತೆ ಇರಬೇಕು. ಆ ಆಭರಣಗಳು ಎದೆಗೆ ತಾಗಬಾರದು, ಸ್ತನಗಳ ಮೇಲೆ ಇರಬೇಕು. ಅದು ಜಗನ್ಮಾತೆಯಾದ ಲಕ್ಷ್ಮೀದೇವಿಯಲ್ಲಿ ಆ ಪೂರ್ಣವಾದ ಲಕ್ಷಣ ಇದೆ. ಕುಂಭಕುಚದ ಮೇಲೆ ಇಂಬಿಟ್ಟ ಹಾರಗಳು, ಇಳಿಬಿಟ್ಟ ಹಾರಗಳು ಅಂತ ಅರ್ಥ. ತುಂಬಿಗುರುಳ ಮುಖ ಕಮಲ, ಅವಳ ಜಡೆ 4 ಜಡೆಗಳಂತೆ ಲಕ್ಷ್ಮೀದೇವಿಗೆ. ಚತುಷ್ಕಪರ್ಧ ಅಂತ ವರ್ಣನೆ ಮಾಡಿದ್ದಾರೆ. 4 ಜಡೆಗಳನ್ನು ಹಾಕೊಂಡಿದ್ದಾಳೆ, ಅಷ್ಟು ಕೇಶ ರಾಶಿ ಇದೆ ಅವಳಿಗೆ. ಆದರೆ ಹಣೆಯ ಮುಂಭಾಗದಲ್ಲಿರುವ ಕೂದಲು ಮಾತ್ರ ಮುಂಗುರುಳು ಸುರುಳಿ ಸುತ್ತಿದೆಯಂತೆ, ಕಪ್ಪಾದ ಸುರುಳಿ ಸುತ್ತಿದ ಕೂದಲು. ಇಡೀ ತಲೆ ಸುರುಳಿ ಸುತ್ತಕೊಳ್ಬಾರದು, ಅದು ಲಕ್ಷಣ ಅಲ್ಲ, ಅದು ಜೀನದ ಗೂಡಿನ ಹಾಗೆ ಆಗಿ ಹೋಗುತ್ತೆ. ತಲೆ ಕೂದಲೆಲ್ಲ ನುಣುಪಾಗಿ ನವಿರಾಗಿ ಇರಬೇಕು. ಮುಂಭಾಗದ ಕೂದಲುಗಳು ಮಾತ್ರ ಅದು ಒಳ್ಳೆಯ ದುಂಬಿಯ ಬಣ್ಣದಂತೆ ಸುರುಳಿ ಸುರುಳಿಯಾಗಿರ್ಬೇಕು. ಅದನ್ನು ಮುಂಗುರುಳು ಅಂತ ಕರೀತಾರೆ. ಅದನ್ನ ತುಂಬಿಗುರುಳ ಅಂತ, ತುಂಬಿ ಅಂದ್ರೆ ದುಂಬಿ ಅಂತ ಅರ್ಥ. ದುಂಬಿಯಷ್ಟು ಕಪ್ಪಾಗಿರುವ ಮುಂಗುರುಳುಗಳು. ಮುಖ ಕಮಲ, ಮುಖ ಕೆಂಪಾಗಿ ಇದೆ, ಅದರ ಮೇಲೆ ಕಪ್ಪಾದ ಸುರುಳಿ ಸುರುಳಿ ಕೂದಲುಗಳು ಹೇಗಿದೆ ಅಂದ್ರೆ, ಲಕ್ಷ್ಮೀದೇವಿಯ ಮುಖ ಕಮಲದಲ್ಲಿರುವ ಮಕರಂದವನ್ನ ಆಸ್ವಾದನ ಮಾಡಲಿಕ್ಕೆ ದುಂಬಿಗಳೆಲ್ಲ ಸಾಲಾಗಿ ಕುಳಿತಂತೆ ಕಾಣಿಸ್ತಾ ಇದೆ. ಎಷ್ಟು ಲಕ್ಷಣವಾಗಿ ವರ್ಣನೆ ಮಾಡಿದ್ದಾರೆ. ತುಂಬಿಗುರುಳ ಮುಖ ಕಮಲ, ಮುಖ ಅನ್ನುವ ಕಮಲದಲ್ಲಿ
ಅದರ ಸೌಂದರ್ಯವನ್ನ ಆಸ್ವಾದನೆ ಮಾಡಲಿಕ್ಕೆ ಸುತ್ತ ಕೂತಿರುವ ದುಂಬಿಗಳಂತೆ, ಕಪ್ಪಾದ ದುಂಬಿಗಳಂತೆ ಕೂದಲು ಗುಂಗುರು ಗುಂಗುರಾಗಿ ಕೂತಿದ್ದನ್ನು ನೋಡಿದ್ರೆ ದುಂಬಿಗಳೆಲ್ಲ ಕೂತ್ಕೊಂಡು ಲಕ್ಷ್ಮೀದೇವಿಯ ಸೌಂದರ್ಯವನ್ನ ಆಸ್ವಾದನೆ ಮಾಡ್ತಾ ಇದ್ದಾವೋ ಎಂಬಂತೆ ಕಾಣಿಸ್ತಾ ಇದೆ. ತುಂಬಿಗುರುಳ ಮುಖಕಮಲ. ತುಂಬಿಗುರುಳ ಮುಖಕಮಲದ ಮಹಾಲಕ್ಷ್ಮಿ ಜಗದಂಬೆ ವಧುವರರ ಸಲಹಲಿ. ಇಂಥ ಜಗದಂಬೆ ಯಾವ ಯಾವ ವಧುವರರಿದ್ದಾರೆ ಅವರನ್ನೆಲ್ಲ ಸಲಹಲಿ ಅಂತ ಲಕ್ಷಣ ಭರಿತವಾದ ಲಕ್ಷ್ಮೀದೇವಿ ನಮ್ಮ ಮನೆಗೆ ಇರಬೇಕು ಅಂದ್ರೆ ಮನಸ್ಸಿನಿಂದ ದೇವತೆಗಳೆಲ್ಲ ಮಂತ್ರದಿಂದ ವಶ ಆಗ್ತಾರಂತೆ. ನೀವು ಈ ಶ್ಲೋಕಗಳನ್ನು ಹೇಳಿದ್ರೆ ಲಕ್ಷ್ಮಿ ಮನೆಗೆ ಬಂದ್ಬಿಡ್ತಾಳಂತೆ. ದೈವಾಧೀನಂ ಜಗತ್ ಸರ್ವಂ ಮಂತ್ರಾಧೀನಂತೋ ದೈವತಂ ಅಂತ ಪ್ರಸಿದ್ಧವಾದ ಮಾತು. ಜಗತ್ತೆಲ್ಲವೂ ದೇವತೆಗಳ ಅಧೀನ, ಆದ್ರೆ ಆ ದೇವತೆಗಳು ನಮ್ಮ ಮಂತ್ರದ ಅಧೀನ ಅಂತ ಹೇಳಿದ್ದಾರೆ. ಕೆಲವರನ್ನ ಕರಿಬೇಕಾದ್ರೆ ಏನ್ ಕೊಡ್ತೀರಿ ಅಂತ ಕೇಳ್ತಾರೆ. ದೇವತೆಗಳ ಹಾಗಲ್ಲ, ಮಂತ್ರ ಹೇಳಿದ್ರೆ ಬಂದ್ಬಿಡ್ತಾರೆ. ಅವರಿಗೆ ಮಂತ್ರ ಹೇಳುವುದೇ ಅವರಿಗೆ ಕೊಟ್ಟ ಹಾಗೆ, ಕೊಡುಗೆ ಇದ್ದ ಹಾಗೆ. ಸ್ತೋತ್ರದಿಂದ ಪ್ರೀತರಾಗುವವರು ದೇವತೆಗಳು. ಹಾಗಾಗಿ ಈ ಸ್ತೋತ್ರಗಳನ್ನ ನಾವು ಯಾಕೆ ಮಾಡಬೇಕು ಅಂದ್ರೆ ನಮ್ಮ ಮನೆಯಲ್ಲಿ ಈ ರೂಪದ ಲಕ್ಷ್ಮಿ ಬಂದ್ಬಿಡ್ತಾಳೆ ಸ್ತೋತ್ರ ಮಾಡೋದ್ರಿಂದ. ಇದು ಲಕ್ಷಣ. ಇಂಥ ಲಕ್ಷಣ ಭರಿತಳಾದ ಲಕ್ಷ್ಮಿ ನಮ್ಮ ಮನೆಗೆ ಹೆಜ್ಜೆ ಇಟ್ರೆ ನಮ್ಮ ಮನೆಯಲ್ಲಿರುವಂತಹ ಎಲ್ಲ ಅನಿಷ್ಟಗಳು ಕೂಡ ಪರಿಹಾರವಾಗುತ್ತೆ. ಆದ್ರಿಂದ ಲಕ್ಷ್ಮೀದೇವಿಯ ಈ ಸೌಂದರ್ಯವನ್ನ ಪ್ರಾಮಾಣಿಕವಾಗಿ ಪುಷ್ಣಾತು ವಿಶ್ವಜನನಿ ಕುಚಮಂಡಲಂನಃ ಅಂತ ಮತ್ತೊಂದು ಕಡೆ ಹೇಳ್ತಾರೆ. ಲಕ್ಷ್ಮೀದೇವಿಯ ಎದೆಗಳನ್ನ ಸರಿಯಾಗಿ, ಜಗನ್ಮಾತೆಯ ಸ್ತನಗಳನ್ನ, ಎದೆಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಅದು ಜಗಜ್ಜನನಿಯ ಸ್ತನಗಳು ಅಂತ ಆಲೋಚನೆ ಮಾಡಿದ್ರೆ ಜಗತ್ತಿಗೆ ಪೋಷಣೆಯನ್ನು ನೀಡುತ್ತವೆ ಅವು. ಅದು ವೇದ ಮಂತ್ರದ ಅಭಿಪ್ರಾಯ. ಯಸ್ತೆ ಸ್ತನಃ ಶಶಯೋ ಯೋ ಮಯೋಭೂಹು ಅಂತ ವೇದ ಮಂತ್ರದ ಅಭಿಪ್ರಾಯವನ್ನು ವರ್ಣನೆ ಮಾಡಿದರೆ ಇದೊಂದು ಕಾವ್ಯ ಅಲ್ಲ, ಇದೊಂದು ಹೆಣ್ಣನ್ನ ವರ್ಣನೆ ಮಾಡುವ ಚಾಪಲ್ಯ ಅಲ್ಲ, ಸುಮ್ಮನೆ ಒಂದು ಶೃಂಗಾರದ ರಸ ಅಲ್ಲ. ಇದು ಜಗತ್ತಿಗೆ ಪೋಷಕವಾದ ಲಕ್ಷ್ಮಿಯ ಸ್ತನಗಳು. ಅದನ್ನು ನೀವು ಚಿಂತನೆ ಮಾಡೋದ್ರಿಂದ ಜಗತ್ತಿಗೆ ಹೊಟ್ಟೆ ತುಂಬುತ್ತೆ. ಬರೀ ನಮ್ಮ ಮನೆ ಹೊಟ್ಟೆ ತುಂಬುವುದಲ್ಲ, ಜಗತ್ತಿನ ಹೊಟ್ಟೆ ತುಂಬಿಸುವ ಸೂಕ್ತ ಇದೊಂದು ವೇದ ಮಂತ್ರ ಅಂತ ವೇದಗಳೇ ಕೊಂಡಾಡ್ತಾ ಇದೆ. ಆದ್ರಿಂದ ಬ್ರಹ್ಮಾದಿ ಜೀವರಿಗೆಲ್ಲ ಪೋಷಕವಾದ ಲಕ್ಷ್ಮಿಯ ಮುಖ, ಲಕ್ಷ್ಮಿಯ ಎದೆ, ಅವಳ ಆಭರಣಗಳನ್ನು ಚಿಂತನೆ ಮಾಡಿ ತುಂಬಿಗುರುಳ ಮುಖ ಕಮಲದ ಮಹಾಲಕ್ಷ್ಮಿ ಜಗದಂಬೆ ವಧುವರರ ಸಲಹಲಿ. ಇಂತಹ ಜಗನ್ಮಾತೆಯಾದ ಲಕ್ಷ್ಮೀದೇವಿ ಎಲ್ಲ ಕಡೆ ವಧುವರರ ಅಂತಿದೆ. ಹೆಣ್ಣು ಗಂಡಿನ ಬದುಕಿಗೆ ಮಂಗಳವನ್ನ ನೀಡ್ಲಿ, ಅದೇ ಮುಖ್ಯ. ಹೆಣ್ಣು ಗಂಡು ಸುಖವಾಗಿದ್ರೆ ಒಳ್ಳೆಯ ಸಂತಾನ, ಮತ್ತೆ ಅದರಿಂದ ಜಗತ್ತಿಗೆ ಹಿತ. ಹೀಗೆ ಜಗತ್ತಿಗೆ ಹಿತ ಆಗುವುದು ಒಂದು ಹೆಣ್ಣು ಗಂಡಿನ ಮೂಲಕ. ಅವರಿಬ್ಬರಿಗೆ ಹಿತವನ್ನು ಮಾಡುವರು ಲಕ್ಷ್ಮೀನಾರಾಯಣರು. ಈ ರೀತಿಯಾಗಿ ವರ್ಣನೆ ಮಾಡಿ ಮುಂದಿನ ಪದ್ಯದಲ್ಲಿ ಮುತ್ತಿನ ಓಲೆಯ ನಿಟ್ಟಳೆ ಮಹಾಲಕ್ಷ್ಮಿ. ನಾನು ಈಗಾಗಲೇ ಹೇಳಿದೆ, ಮುತ್ತಿಗೆ ಚಂದ್ರ ಅಭಿಮಾನಿಯಾಗಿದ್ದಾನೆ. ಕಿವಿಯಲ್ಲಿ ಮುತ್ತಿನ ಓಲೆಯನ್ನು ಧರಿಸಿದ್ರೆ ಇದು ಯಾರಿಗೂ ನಿಯಮ ಇಲ್ಲ. ಒಂದು ಗಮನವನ್ನ ಹರಿಸಬೇಕು. ಒಬ್ಬೊಬ್ಬ ರಾಶಿಯವರಿಗೆ ಒಂದೊಂದು ರೀತಿಯಾದ ರತ್ನಾಭರಣಗಳನ್ನು ಹೇಳಿದ್ದಾರೆ. ಆದ್ರೆ ಈ ಲಕ್ಷ್ಮಿಯ ಆಭರಣಗಳು ಎಲ್ಲೆಲ್ಲಿ ಏನೇನು ಧರಿಸಿದಾಳೆ ಇದನ್ನ ಸಾಕಲ್ಲೇನ ಎಲ್ಲಾ ಸ್ತ್ರೀಯರು ಹವಳ, ವಜ್ರ ಇವುಗಳನ್ನ ಧರಿಸ್ತೀರಿ ಅಂದ್ರೆ ನಿಮ್ಮ ರಾಶಿ, ನಕ್ಷತ್ರ, ನಿಮ್ಮ ದೇಹ ಇದನ್ನೆಲ್ಲ ನೋಡಿ ಧರಿಸಬೇಕು. ಇಲ್ಲಾಂದ್ರೆ ಅದರ ವಿಪರೀತ ಪರಿಣಾಮ ಆಗುತ್ತೆ, ಒಳ್ಳೆಯದಾಗಿದ್ರೂ ಕೂಡ. ಇನ್ನು ಕೆಟ್ಟದ್ದನ್ನು ಧರಿಸಿದ್ರೆ ಕೆಟ್ಟ ಪರಿಣಾಮ ಆಗುತ್ತೆ. ಆದರೆ ಮುತ್ತಿಗೆ ನಿಯಮ ಇಲ್ಲ, ಮುತ್ತನ್ನ ಎಲ್ಲರೂ ಧರಿಸ್ಬೋದು. ಆ ಮುತ್ತಿಗೆ ಅಭಿಮಾನಿ ಚಂದ್ರ. ಚಂದ್ರಾಭಿಮನ್ಯಮಾನವಾದ ಮುತ್ತಿನ ಓಲೆ, ಅವಳ ಹಣೆಯಲ್ಲಿ ಧರಿಸಿರುವಂತಹ ತಿಲಕ, ಕಸ್ತೂರಿ ತಿಲಕ, ಪ್ರತಿಯೊಂದು ಅಂಶವನ್ನು ಬಿಡಿಸಿ ಬಿಡಿಸಿ ಹೇಳ್ತಾರೆ. ಸುಮ್ಮನೆ ಹಣೆಯಲ್ಲಿ ಕುಂಕುಮ ಹಚ್ಕೊಂಡಿದ್ದಾಳೆ, ಕಿವಿಲಿ ಓಲೆ ಹಾಕೊಂಡಿದ್ದಾಳೆ, ಕುತ್ತಿಗೆಯಲ್ಲಿ ಹಾರ ಹಾಕೊಂಡಿದ್ದಾಳೆ, ಮುಗಿದೋಯ್ತಲ್ಲ ವರ್ಣನೆ. ಸರ್ವಜ್ಞರು, ವಾದಿರಾಜರು, ತುಂಬಾ ದೊಡ್ಡ ಶಾಸ್ತ್ರಗಳನ್ನ ಅಧ್ಯಯನ ಮಾಡಿದವರು. ಅವರು ಇದನ್ನು ಒಂದೊಂದೇ ಅಂಶವನ್ನ ಗಮನಿಸಿ ಹೇಳ್ತಾ ಇದ್ದಾರೆ ಅಂದ್ರೆ ಅದರಲ್ಲಿ ತಾತ್ಪರ್ಯಾರ್ಥಗಳು ತುಂಬಾ ಇದೆ. ಅದೇನು ಮುತ್ತಿನ ಓಲೆಯಲ್ಲಿರುವ ಮಹತ್ವ, ಕಸ್ತೂರಿ ತಿಲಕದಲ್ಲಿರುವ ಮಹತ್ವ ಏನು, ಇದೆಲ್ಲ ಮತ್ತೆ ನಾಳೆ ಸೇರಿದಾಗ ನೋಡೋಣ. ಹರಯೇ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು.